ಒಬ್ರು ಇದು ನನ್ನ ಕೆಲಸ ನಾನು ಮಾಡಬೇಕು, ನನ್ನ ನೋಡಿ ನನ್ನ ಮಕ್ಕಳು ಬರೋದು. ಮಕ್ಕಳು ತಾನೆ ನಿಮ್ಮ ಡೌನ್ಲೈನ್ ಯಾರು? ನೀವು ಒಂದು ಡೌನ್ಲೈನ್ ಅಂತ ಹೇಳಿದ್ರೆ ನೀವು ಈಸಿ ತಿಳ್ಕೊತೀರಿ ಸರ್, ಅಷ್ಟು ಈಸಿ ಇಲ್ಲ. ಯಾರಿಗೂ ಜಾಯಿನ್ ಮಾಡ್ಲಿಕ್ಕೆ ಪಟ್ಟದ್ದು ಮಾಡ್ಬಿಡ್ತೀವಿ, ನನಗೆ ಹೆಸರು ಸಿಕ್ತು, ಫೋನ್ ನಂಬರ್ ಸಿಕ್ತು. ಇಲ್ಲ ಸರ್, ಒಂದು ಮಕ್ಕಳು ಹುಟ್ಟಿರಿ ನೀವು ಹುಡ್ಸೋದು ಭಾಳ ಈಸಿ ಇದೆ. ಯಾರು ಮದುವೆ ಮಾಡ್ಬೇಡಿ, ನೆಕ್ಸ್ಟ್ ಇಯರ್ನಲ್ಲಿ ಏನಪ್ಪ ಗಂಡ ಮಗು ಅಂತ ಹೆಣ್ಣು ಮಗು ಅಂತ ಅದಕ್ಕೆ ಸಾಕಬೇಕು. ಹೆಂಗು ಅದು ಕಲೀಲಿಕ್ಕೆ ಪೂರ್ತಿ ಜೀವನ ಹೋಗುತ್ತೆ. ಫಸ್ಟ್ ಅದನ್ನ ಕಲಿಬೇಕು. ಯಾರಾದ್ರೂ ಜಾಯಿನ್ ಮಾಡಿದ್ಮೇಲೆ ಅವ್ರನ್ನ ಲೀಡ್ ಮಾಡಬೇಕು, ಅವ್ರನ್ನ ಒಂದು ದಂಡಿಗೆ ತರಬೇಕು. ಇದು ಈಸಿ ಇಲ್ಲ, ನಾವು ಕಲಿಬೇಕು ತಾನೆ. ಅದಕ್ಕೆ ಎನಿ ಟೈಮ್ ನೀವು ಏನು ಮಾಡ್ತೀರಿ, ನಿಮ್ಮ ಟೀಮ್ ಅದು ಮಾಡಿ ಕಲಿತೀರಿ. ಅದಕ್ಕೆ ನೀವು ಎನಿ ಟೈಮ್ ಫೀಲ್ಡ್ನಲ್ಲಿ, ಎನಿ ಟೈಮ್ ವರ್ಕ್ನಲ್ಲಿ, ಎನಿ ಟೈಮ್ ನಿಮ್ದು ವರ್ಕಿಂದ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ರೆ ನಿಮ್ಮ ಟೀಮ್ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ನಮ್ಮ ಟೀಮ್ ಆಕ್ಟಿವ್ ಆಗಿದ್ರೆ ನಾವು ಆಕ್ಟಿವ್ ಆಗ್ತೀವಿ. ಓಕೆ, ರೈಟ್. ನೆಕ್ಸ್ಟ್ ನಾವು ಅಪ್ಲೈನ್ ಡೌನ್ಲೈನ್ ರೆಸ್ಪೆಕ್ಟ್. ಇದು ಮಸ್ಟ್ ಇಂಪಾರ್ಟೆಂಟ್. ನೀವು ಎನಿ ಕಂಡೀಷನ್ಸ್ ಯಾವಾಗೂ ನಿಮ್ಮ ಅಪ್ಲೈನ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಟೀಮ್ ಯಾವಾಗೂ ಕೊಡಂಗಿಲ್ಲ ನಿಮ್ಗೆ. ಅಪ್ಲೈನ್ ರೆಸ್ಪೆಕ್ಟ್. ಅಪ್ಲೈನ್ ಅಂದ್ರೆ ದೇವ್ರು ಇದ್ದಂಗ, ನಮ್ಮ ಗುರು ಇದ್ದಂಗ. ಗುರು ದೇವ್ರು ತಾನೆ ಸರ್. ನಾನು ನನ್ನ ಮಾತಂತ ಇಲ್ಲ, ನೀವು ಹಂಗೆ ತಿಳ್ಕೊಬೇಡ್ರಿ. ಅಪ್ಲೈನ್ ನಾನು ಎಲ್ಲೋ ಬರ್ತೀನಿ ನಿಮ್ಗೆ. ನಿಮ್ಮ ಅಪ್ಲೈನ್ ನಿಮ್ದೇ ಗುರು. ನಿಮ್ ಗುರು ಅಂದ್ರೆ ನಿಮ್ ದೇವ್ರು. ಫಸ್ಟ್ ರೆಸ್ಪೆಕ್ಟ್. ಎನಿ ಕಂಡೀಷನ್ಸ್ ಯಾರು ಮುಂದೆ ಎಷ್ಟು ನೋವಿದ್ರೆ ಅವನು ಮುಂದೆ ಇವನ್ಗೆ ಏನು ಮಾತಾಡಂಗೇ ಇಲ್ಲ. ಅಪ್ಲೈನಿಗೆ ಡೌನ್ಲೈನ್ ಮುಂದೆ ನೀವು ಅಪ್ಲೈನ್ಗೆ ಡೌನ್ ಮಾಡಿ ಮಾತಾಡಿದ್ರೆ ನಿಮ್ಮ ಟೀಮ್ ನಿಮ್ಮ ಜೊತೆಲಿ ಇರಂಗೇ ಇಲ್ಲ. ಇದು ಚಾಲೆಂಜ್ 100%. ನೀವು ಅಪ್ಲೈನ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಿ, ಅಪ್ಲೈನ್ ಅಷ್ಟು ದೂರ ನಿಮ್ಗೆ ಕರ್ಕೊಂಡು ಹೋಗ್ತಾರೆ. ಇದು ನೆನಪಿಟ್ಕೊ ಸರ್. ಮತ್ತೆ ಉಳಿದೇನು ಡೌನ್ಲೈನ್. ಡೌನ್ಲೈನ್ ನಮ್ಮ ಮಕ್ಕಳು ಕರೆಕ್ಟ್. ಮಕ್ಕಳು ಹೆಂಗಿರ್ತಾರೆ, ಹೇಳಿದಂಗೆ ಕೇಳ್ತಾರೆ. ಒಬ್ಬರಿಗೆ ಬಡಿಬೇಕಾಗತ್ತೆ, ಒಬ್ಬರಿಗೆ ಕಿರಿಕಿಲಿಂದ ಕೊಡ್ಬೇಕಾಗುತ್ತೆ, ಒಬ್ಬರಿಗೆ ಚಾಕ್ಲೇಟ್ ಕೊಟ್ಟು ಹೇಳಬೇಕಾಗತ್ತೆ. ಆಗತ್ತೇ ಇಲ್ಲ. ಡಿಫ್ರೆಂಟ್ ಸರ್. ಸರ್, ನಮ್ಮ ಮಕ್ಕಳಿಗೆ ಸಾಕ್ಲಿಕ್ಕೆ ಈಸಿ ಇದೆ. ಎಲ್ಲರಿಗೂ ನಮ್ಮ ಮಕ್ಕಳು ಮಾಡ್ಬೇಕಂದ್ರೆ ಎಲ್ಲರದು ಭಾವನೆ ಹೆಂಗಿದೆ ಯಾರು ಗೊತ್ತು. ಭಾಳ ಡಿಫ್ರೆಂಟ್. ಒಬ್ರು ನನ್ನ ಮಾತು ಕೇಳಂಗಿಲ್ಲ, ಒಬ್ರು ನಾನು ಹೇಳ್ದಂಗೆ ಕೇಳಬೇಕಂತಾರು, ಒಬ್ರು ನಾನು ಹೇಳ್ದಂಗೆ ಕೇಳಬೇಕು. ನಂದು ಏನಿಲ್ಲ, ನಿಂದ ಕಂಪನಿ ಇದು, ನಂದು ಕಂಪನಿ ಇದು. ಸರ್, ಎಲ್ಲರೂ ತಗೊಂಡು ಲೀಡ್ ಮಾಡಬೇಕು. ರೆಸ್ಪೆಕ್ಟ್ ಎನಿ ಕಂಡೀಷನ್ ನಲ್ಲಿ. ಅವನು ಮನಸ್ಸಿಗೆ ಹರ್ಟ್ ಆಗಬಾರ್ದು. ಮನುಷ್ಯಂದು ಒಂದ್ಸತಿ ಮನಸ್ಸಿಗೆ ಹರ್ಟ್ ಆಗಿದ್ರೆ ಅವ್ನ ಜೀವನದಲ್ಲಿ ಮುಂಚೆ ನಾವು ಕೆಲಸ ಮಾಡಿ ಬರಲಿಲ್ಲ. ಬಟ್ ಒಂದ್ ಮನುಷ್ಯ ನಮ್ಗೆ ಒಂದು ಇಂಡಸ್ಟ್ರೀಸ್ ಇದೆ, ಅವ್ನು ಎಷ್ಟು ಜನ ಕರ್ಕೊಂಡು ಬರ್ಬಹುದು, ಅವನಿಂದ ಎಷ್ಟು ಬರ್ತಾರೆ ಯಾರಿಗೆ ಗೊತ್ತು. ನಿಮ್ಗೆ ಯಾವಾಗ ಒಂದ್ ಮನುಷ್ಯ ಒಂದು ಕಾಣ್ತಾನ, ನನ್ಗೆ ಅವನ ಹಿಂದ್ಗಡೆ ಲಕ್ಷಾಂತರ ಜನ ಕಾಣ್ತಾರೆ. ಒಂದು ಟೈಮ್ ಇತ್ತು, ಒಂದು ಕಾಲದಲ್ಲಿ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಏನಂತ ಹೇಳಿದ್ರೆ, ಒಂದು ಜಾತಿ ಬಂದಿದ್ದಂತೆ. ಮೊದಲು ಒಂದೇ ಜಾತಿ ಇತ್ತು, ಬ್ರಾಹ್ಮಣ ಜಾತಿ. ಮತ್ತೆ ಯಾವ ಜಾತಿ ಇದ್ರಿಲ್ಲ ಫಸ್ಟ್ ಭೂಮಿನಲ್ಲಿ. ಅವಾಗ ಮತ್ತೊಂದು ಜಾತಿ ಬಂದದ, ಎಲ್ಲ ಬ್ರಾಹ್ಮಣ ಕೊಡ್ಬಿಡ್ತೇನೆ ನಾನು, ನಮ್ಮ ಜಾತಿಗೆ ಬಂದಿಲ್ಲ ಅಂತ ಹೇಳಿದ್ರೆ. ನಮ್ಮ ಜಾತಿಗೆ ಬರ್ಲಿದವ್ರನ್ನ ಕೊಂದ್ಬಿಡ್ತೇನೆ, ನನ್ನ ಜಾತಿಗೆ ಬಂದ್ರೆ ನಾನು ಸೇರ್ಕೊತೇನೆ, ಅವ್ನ ಜೀವನ ತಿಳ್ತೇನೆ ಅಂತ ಹೇಳಿ. ಅವ್ನ ಗುರು ಕದನಂತ ಅವನು ಬೇಡ, ಇವನಿಗೆ ಕೊಲ್ಬೇಡ. ಯಾಕೆ? ಇವನು ಬರಂಗಿಲ್ಲ, ಇವನು ಮಕ್ಕಳು ಬರ್ತಾನೆ, ಅವನ ಸಂಬಂಧ ಇವನ್ ಜೀವನ ಕಿಟ್ತಾನೆ, ಅವನು ಬರೋದು ಅಂತೇಳಿ ಪುಸ್ತಕದಲ್ಲಿ ಅವಾಗ ಬರೆದಿದ್ದಾರೆ. ಇವತ್ತು ನಿಮ್ ಕಡೆ ಜಾಯಿನ್ ಆಗಿದ್ದ ಮನುಷ್ಯ ಕೆಲಸ ಮಾಡಂಗಿಲ್ಲ, ಯಾರಿಗೋ ಒಬ್ಬನಿಗೆ ಇಂಥ ಮನುಷ್ಯನ ಕರ್ಕೊಂಡು ಬರ್ತಾನೆ, ಅದು ನಮ್ಮ ಮೇಲೆ ಹೋಗ್ತಾನೆ. ಅದಕ್ಕೆ ಅವನು ಬರೋ ತನಕ ಇವನಿಗೆ ರೆಸ್ಪೆಕ್ಟ್ ನಾವು ಮನಸ್ಸಿಗೆ ಹಾರ್ಟ್ ಆಗ್ಲಿಕ್ಕೆ ಬಾರ್ದು. ಎನಿ ಕಂಡೀಷನ್ಸ್. ಓಕೆ, ರೈಟ್. ರೆಸ್ಪೆಕ್ಟ್ ಇಸ್ ಮಸ್ಟ್ ಇಂಪಾರ್ಟೆಂಟ್. ಅಪ್ಲೈನ್ ಅಂಡ್ ಡೌನ್ಲೈನ್. ನೆಕ್ಸ್ಟ್ ಫಾಲೋ ಅಪ್. ಫಾಲೋ ಅಪ್ ನಲ್ಲಿ 3 ಸ್ಟೆಪ್ ಇರ್ತಾವೆ ನಿಮಗೆ. ಫಾಲೋ ಅಪ್ ಹೆಂಗ್ ಮಾಡಬೇಕು? ಕಸ್ಟಮರ್ ಫಾಲೋ ಅಪ್. ನೀವು ಒಂದು ಕಸ್ಟಮರ್ ಹಿಡ್ಕೋತೀರಿ ನೀವು, ಸರ್ ಅದು ಹೊಲದೇ ಇರಲಿ, ಅಲ್ಲ ಪೇಷಂಟ್ ಇರಲಿ, ಇಲ್ಲ ಡೈಲಿ ಯೂಸರ್ ಪ್ರಾಡಕ್ಟ್ ಯಾವುದೂ ಇರಲಿ ಸರ್, ನಾನು ಅದ ಇದು ಅಂತಲ್ಲ. ಪ್ರಾಡಕ್ಟ್ ಅವ್ನು ಜಾಯಿನ್ ಆಗಿಲ್ಲ, ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಅವನಿಗೆ ಕೇಳಬೇಕು. ಈಗ ನೀವು ಹೊಲಕ್ಕೆ ಕೊಟ್ಟಿದ್ರಿ, ನೀವು ಮಿನಿಮಮ್ ನಿಮ್ಗೆ ಎಷ್ಟು ಬೇಕು? 15 ದಿನ ಬೇಕು. 15 ದಿವಸದೊಳಗೆ 2 ಸಲ ಫೋನ್ ಮಾಡಿರಿ, ಅವ್ನು ಭಾಳ ಖುಷಿ ಆಗ್ಬಿಡ್ತಾನ. ನನ್ನ ಬರೀ ಕೊಟ್ಟು ಮಾರಾಟ ಮಾಡಿ ಹೋಗಿಲ್ಲಪ್ಪ, ಕೇಳ್ತಾ ಇದ್ದಾನೆ, ನೋವು ತಗೋತಾ ಇದ್ದಾನೆ. ಒಂದು ಮನುಷ್ಯನಿಗೆ ಏನು ಪ್ರಾಬ್ಲಮ್ ಇತ್ತು, ಅವ್ರಿಗೆ ಔಷಧ ಕೊಟ್ಟಿದ್ರಿ ನೀವು, 2 ದಿವಸ ಬಿಟ್ಟು ಫೋನ್ ಮಾಡಿ, ಸರ್ ಹೆಂಗಿದ್ರಿ, ತೊಗೊಂಡ್ಬಿಡ್ರಿ, ಆರಾಮ್ ಅನಿಸ್ತಾ ಇದ್ದಿಲ್ಲ, ಅವ್ರಿಗೆ ಚೆನ್ನಾಗಿ ಊಟ ಮಾಡ್ತಾ ಇದ್ರಲ್ಲ, ಬರೀ ಕೇಳ್ರಿ, ಅರ್ಧ ಆರಾಮ ಆಗ್ಬಿಡ್ತಾನ. ಒಳ್ಳೆ ಮನುಷ್ಯಪ್ಪ, ಇನ್ನೂ ಔಷಧ ಕೊಟ್ಟಿರಲ್ಲ, ಹೋಗ್ಬಿಡ್ತಿದ್ರು. ನೀವು ಪದೇ ಪದೇ ಕೇಳ್ತಾ ಇದ್ದಾನೆ. ಇದು ಫಾಲೋ ಡೌನ್ಲೈನ್ ಫಾಲೋ ಅಪ್. ಇವತ್ತೇನು ಮಾಡತ್ತೀಪ್ಪ ನೀನು, ನಿನ್ನ ಎಲ್ಲರೂ ಹೋಗಿದ್ದೀನಿಲ್ಲ, ನೀನು ಹೋಗಪ್ಪ. ಯಾಕಂದ್ರೆ ಇದ್ದಿದ್ದ ಕಾಲದಲ್ಲಿ ಸುಮ್ಕೊಂಡ್ರೆ ಏನು ಸಿಗಂಗಿಲ್ಲ, ಹೋಗಿದ್ದ ಸಮಯ ನಿಮ್ಗೆ ಬರಂಗಿಲ್ಲ.
ನಾಳೆ ನಾವು ದೊಡ್ಡವರು ಆಗ್ಬೇಕಂದ್ರೆ ಇವತ್ತು ಕೆಲಸ ಮಾಡಬೇಕು. ನಾಳೆ ಮಾಡ್ಕೊಂಡ್ರೆ ಆಗತ್ತೆ ಇಲ್ಲ. ಇದಕ್ಕೊಂದು ಸ್ಟೋರಿ ಇದೆ ನೋಡಿ, ಹೇಳ್ಬೋದಲ್ಲ? ಟೈಮ್ ಇದೆಲ್ಲ ಸರ್. ಈ ಸೆಕ್ಷನ್ ಆಕ್ಚುಲಿ ಫಾಸ್ಟ್ ಹೊಂಟೆ ನಾನು, ಇಷ್ಟು ಫಾಸ್ಟ್ ಹೋಗಲ್ಲ ಸರ್. ಒಂದೊಂದು ಸ್ಟೆಪ್ ಹೇಳಲಿಕ್ಕೆ ಒಂದೊಂದು ತಾಸು ಆಗುತ್ತೆ. ಇದು ಪೂರ್ತಿ ಡೇ ಪ್ರೋಗ್ರಾಮ್. ಇದು ನಾನು ಮಾಡ್ತಾ ಇದ್ದು ಭಾಳ ಫಾಸ್ಟ್ ಹೋಗ್ತಾ ಇದೆ. ನಮ್ಮ ಕಡೆ ಟೈಮ್ ಇಲ್ಲ, ನಿಮ್ಮ ಕಡೆ ಟೈಮ್ ಇಲ್ಲ. ಇದು ಕರೆಕ್ಟಾ? ಯಾಕಂದ್ರೆ ಪ್ರತಿ ಒಂದು ವರ್ಡ್ಸ್ಗೆ ಒಂದೊಂದು ಸ್ಟೋರಿ ಅದಾವ. ನೆಕ್ಸ್ಟ್ ಟೈಮ್ ಮತ್ತೆ ಮಾಡುವ. ಓಕೆ ಸರ್. ರೈಟ್. ಈಗ ಎಲ್ಲಿದೆ ನಾನು? ಡೌನ್ಲೈನ್ ಸ್ಟೋರಿ. ಡೌನ್ಲೈನ್ ನಲ್ಲಿ ಯಾವುದು ಸ್ಟೋರಿ ಮಾಡ್ತೀವಿ ನೋಡಿ. ಟೈಮ್ಗಿಂತ ಮೊದಲು ವರ್ಕ್ ಮಾಡಬೇಕು. ನಾಳೆ ಏನ್ ಬೇಕು ನಮ್ಗೆ ಇವತ್ತು ಮಾಡಬೇಕು. ಅದ್ರಾಗ ಏನಂದ್ರೆ ಒಂದು ಫಾರ್ಮರ್ ಇದ್ದ, ದೊಡ್ಡ ಫಾರ್ಮರ್. ಅವನ ಕಡೆ ಬಹಳಷ್ಟು ಕುದುರೆ ಇದ್ದು, ಕುದುರೆ ಆಮೇಲೆ ಅದು ಹೊಲ ಗಿಲ ಇರ್ತಲ್ಲ, ಅದಕ್ಕೆ ಅವ ಇಂಟರ್ವ್ಯೂ ತಗೊಳಕ್ ಚಾಲೂ ಮಾಡಿದ. ನನ್ಗೆ ಕೆಲಸ ಮಾಡಕ್ ಮನುಷ್ಯ ಬೇಕು, ಅದಕ್ಕೆ ಇಂಟರ್ವ್ಯೂ ತಗೊಂಡು ಕೆಲಸ ಮಾಡ್ಬೇಕು ಅಂತ ಹೇಳಿ ಎಷ್ಟೋ ಜನ ಇಂಟರ್ವ್ಯೂ ಕೆಲಸ ಎಲ್ಲ ಕಡಿನಿಲ್ಲ. ಎಷ್ಟೋ ಜನ ಇಂಟರ್ವ್ಯೂ ಬಂದಿದ್ರು, ನೀ ಏನು ಮಾಡ್ತೀಯಪ್ಪ, ನೀನೇನು ಮಾಡ್ತೀನಿ ಎಲ್ಲರೂ ಕೇಳಿದಂತ. ಒಂದು ಮನುಷ್ಯ ಡಿಫ್ರೆಂಟ್ ಆನ್ಸರ್ ಕೊಟ್ಟ. ಅವ್ನಿಗೆ ಯಾರ್ದು ಅರ್ಥ ಆಗಿಲ್ಲ. ಅವ್ನಿಗೆ ಒಂದು ಮನುಷ್ಯ ಡಿಫ್ರೆಂಟ್, ಏನೂ ಡಿಫ್ರೆಂಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳೋಣ ಅಂತ. ಆ ಫಾರ್ಮರ್ಗೆ ಇಂಗ್ಲೀಷೇ ಬರೋಂಗಿಲ್ಲ. ಇವು ಉತ್ತರ ಇಂಗ್ಲೀಷ್ನಲ್ಲಿ ಏನು ಇನ್ನೂ ಒಂದು ಡಿಫ್ರೆಂಟ್ ಹೇಳಿದನಲ್ಲ, ಇವನು ಇಟ್ಕೊಂಡ್ಬಿಡೋದ್ರೆ ಇಟ್ಕೊಂಡ್ಬಿಟ್ಟಾನ. ಅವ ಇಂಗ್ಲೀಷ್ನಲ್ಲಿ ಏನು ಹೇಳಿದ ಅವಂಗ ಅಂತಿದ್ರೆ, ನಾನು ಏನು ಮಾಡ್ತೇನೆ ಅಂತಿದ್ರೆ ಕಷ್ಟ ಕಾಲ ಬರೋಕ್ಕಿಂತ ಮೊದಲು ಅದರ ಸಮಾಧಾನ ತೆಗೆದಿಡ್ತೇನೆ ಅಂತ ಹೇಳಿದ ಸರ್. ಕಷ್ಟ ಕಾಲಕ್ಕೆ ಬ್ಯಾಡ್ ಟೈಮ್ ಬರೋಕ್ಕಿಂತ ಮೊದಲು ಅದರ ಸೊಲ್ಯೂಷನ್ ತೆಗೆದಿಡ್ತೇನೆ. ಇವನಿಗೆ ಅರ್ಥನ ಆಗಿಲ್ಲ. ಏನು ಡಿಫ್ರೆಂಟ್ ಅನ್ನಲ್ಲ. ಎಲ್ಲರೂ ಕೇಳಿದ್ರೆ ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಫ್ರೆಂಡ್ಸು ಒಂದು ಕ್ವಶನ್ ಏನು ಕೇಳಿದವ, ಇನ್ ಕೇಸ್ ತುಫಾನ್ ಬಂತು, 100 ಕುದುರೆ ಅದಾವ, ನಾನು ನೀನು ಏನು ಮಾಡ್ತೀಯ ಅಂತ ಕೇಳಿ ಕ್ವಶನ್. ನಾನು ಅದು ಕಟ್ಟಿಡ್ತೇನೆ, ನಾನು ಬಾಗಲ ಹಾಕ್ತೇನೆ, ಇವನು ಡಿಫ್ರೆಂಟ್ ಹೇಳ್ಬೋದ. ನಾನು ಬರೋಕ್ಕಿಂತ ಮೊದಲ ಇವನು ಸಮಾಧಾನ ಮಾಡ್ಕೊಂಡಿರ್ತೇನೆ ಅಂತ ಹೇಳಿ ಡಿಫ್ರೆಂಟ್ ಆತಲ್ಲ. ಇವನು ಕಳ್ತಾನ, ಎಜುಕೇಟೆಡ್ ಅಲ್ಲ, ಏನಾರ ಮಾಡೇ ಮಾಡ್ತಾನಂತವ ಬೆಳಗ್ಗೆ ಇಟ್ಬಿಟ್ಟ. ಅಕಸ್ಮಾತ್ ಆಗಿ ಇದ್ಮೇಲೆ 1 ವರ್ಷ ಆಗಿದ್ಮೇಲೆ ರಾತ್ರಿ ಮಕ್ಕೊಂಡಿದ್ಮೇಲೆ ದೊಡ್ಡ ತುಫಾನ್, ಗಾಳಿ ತುಫಾನ್, ನಾವು ಇವೆಲ್ಲ ಬರ್ಲಿಕ್ಕೆ ಚಾಲು ಆಗ್ಬಿಟ್ಟು ಎಲ್ಲ ಕುದುರೆ ಹೋದ್ರ ಚಾಲು ಮಾಡ್ಬಿಟ್ಟು ಇವ ಓಡಿ ಕಾಸ ಯಾರು ಓನರ್ ಅದು ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಹಾಕ್ಬಾಗಲ್ಲ ಬಂದ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಓಡ್ಬೇಕಂದ್ರೆ ಹೋದ್ರೆ ಇವು ಮಕ್ಕಳದನ ಯಾರಿಗೆ ಅಪಾರ್ಟ್ಮೆಂಟ್ ಫಸ್ಟ್ ಕ್ಲಾಸ್ ಮಕ್ಕಳದನ್ನ ಅಲ್ಲಿ ಸಿಟ್ಟಾತಿ ಉಂಟು. ಇವ್ಗೇನು ಹೋಗ್ತು, ನಾನು ಸತ್ತು ಹೋಗ್ತೇನೆ, ಇವ್ಗೆ ಆಳೆ ಇಟ್ಟಿದ್ದೆ ನಾನು ಫಸ್ಟ್ ಕ್ಲಾಸ್ ಮಕ್ಕಳ ಹೋಗಿ ಎತ್ತಿದ್ರೆ ಆರಾಮಾಗಿ ಮಕ್ಕಳು ಹೋಗ್ರಿ ಎಲ್ಲ ನಾನು ಮಾಡಿಟ್ಟೇನೆ ಅಂತ. ಈಗ ಬಂದಿದೆ ತುಫಾನ್, ಈಗ ಬಂದಿದೆ. ಇವ್ ಮಲಗತಾನೆ, ಇವನಿಗೇನು ಗೊತ್ತು ತುಫಾನ್ ಬಂದಿದ್ದು ಗೊತ್ತಿಲ್ಲ, ಎದ್ದೇ ಇಲ್ಲ ಇವ ಅಂತ ಹೇಳಿ ಹೋಗಿ ನೋಡಿದ್ರೆ ಅವನಿಗೆಲ್ಲ ಕುದುರೆ ಮೊದಲ ಕಟ್ಟಿಟ್ಟಿದ್ದಾನೆ. ಇನ್ನು ಕೇಸ್ ನಾನು ಮಲಗು ಟೈಮ್ನಲ್ಲಿ ಇಂಥ ಸಮಸ್ಯೆ ಬಂದ್ರೆ ಬಿ ಏನೂ ಆಗಬಾರ್ದು. ತುಫಾನ್ ಬಂದ್ರೆ ಏನೇನು ಮಾಡಬೇಕು ಅದು ಡೈಲಿ ಮೊದಲು ಮಾಡ್ತಿದ್ದ. ಆಮೇಲೆ ಬೆಳಗ್ಗೆ ಹೋಗಿಲ್ಲ. ನಾನು ಇಂಟರ್ನಲ್ಲಿ ನಿಮ್ಗೆ ಅದನ್ನ ಹೇಳಿದ್ದೆ, ಬಂದ ಮೇಲೆ ಯಾರು ಓಡ್ತಾರಲ್ಲ, ಬಂದ ಮೇಲೆ ಅವ್ರಿಗೂ ಸಮಾಧಾನ ಸಿಗಂಗೇ ಇಲ್ಲ. ಬರೋಕ್ಕಿಂತ ಮೊದಲೇ ಯಾರಾದ್ರೂ ಸಮಾಧಾನ ತೆಗೆದಿರ್ತಾರಲ್ಲ ಅವ್ರು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾರೆ. ನಾನು ಅದೇ ನಿಮ್ಗೆ ಹೇಳಿದೆ, ಅದೇ ನಾನು ಮಾಡಿದ್ದೀನಿ. ಅಂದ್ರೆ ನಾವು ನಮ್ಗೆ ಸಮಸ್ಯೆ ಆಗಿ ನಾವು ಏನ್ ಮಾಡ್ತೇವೆ ಸರ್, ಈಗ ನಮ್ಮ ಮನೆ ಒಳಗೆ ನಾವಿದ್ದೇವೆ, ಸೇಫ್ಟಿ ನಮ್ಗೆ ಏನೂ ಇಲ್ಲ. ಅಕಸ್ಮಾತ್ ಆಗಿ ಒಂದು ಆಕ್ಸಿಡೆಂಟ್ ಆಯ್ತು, ಅವ್ರ ಕಡೆ ಸರ್ ಆಪರೇಷನ್ ಮಾಡಬೇಕು ಸರ್, ನೀವು ಹೆಲ್ಪ್ ಮಾಡಿ, ನಾವು ಹೇಳ್ತಿಲ್ಲ ಸರ್, ಕಾಮನ್ ಮನುಷ್ಯ. ಬಟ್ ಕೆಲವು ಜನ ಇದ್ದಾರೆ ಮೆಡಿಕಲ್ ಪರ್ಪಸ್ ಸೇಫ್ ನಮಗೆ ಬೇಕೇ ಬೇಕು, ಹೇಳಿಕೆ ಬರಂಗಿಲ್ಲ, ಯಾವಾಗ ಏನಾರ ಆಗ್ಬೋದು, ಯಾರ ಕಡೆನೂ ನಾವು ಕೈ ಮಾಡಬಾರ್ದು, ಸೇಫ್ ಝೋನ್ ಅಲ್ಲಿ ಇರಬೇಕು ಅಂತಿರ್ತಾರಲ್ಲ. ಈ ತರ ನಾವು ಇಲ್ಲೇ ಎಲ್ಲಿದೆ, ನಾನು ಡೌನ್ಲೈನ್ ಕಳಿಸ್ಬೇಕು. ನಾಳೆ ನಮ್ಗೆ ತೊಂದರೆ ಆಗಿದ್ರೆ, ನಾಳೆ ಈಗ ನಮ್ಗೆ ದುಡ್ಡಿಲ್ಲ, ಕಾರ್ ಇಲ್ಲ, ಏನಿಲ್ಲ, ಸಮಸ್ಯೆ ಬಂದಿದೆ, ಓಡ್ಬೇಕಂದ್ರೆ ನಮ್ಗೆ ಟೀಮ್ ಕಟ್ಟಲಿಕ್ಕೆ ಆಗಲ್ಲಪ್ಪ, ಅಲ್ಲಿ ಹೋಗಿ ತಕ್ಷಣ ರಿಟೇಲ್ ಆಗಲ್ಲಪ್ಪ. ಇವತ್ತಿನ ದಿನದಿಂದ ನಾವು ಒಂದೊಂದು ಮನುಷ್ಯನಿಗೆ ಡೈಲಿ ಭೇಟಿ ಆಗ್ತಾ ಇದ್ರೆ ಆ ಕಾಲ ಬರ್ಲಿಕ್ಕೆ ಕೊಡಂಗಿಲ್ಲ ನಮ್ಗೆ. ನನ್ನ ಮನೆಯೊಳಗೆ ಊಟ ಇಲ್ಲ, ನನ್ನ ಮನೆಯೊಳಗೆ ದುಡ್ಡಿಲ್ಲ, ನನ್ನ ಸಮಸ್ಯೆ ಬರ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ಡೈಲಿ ಬರ್ತಾ ಇರ್ತೀನಿ ನಿಮ್ಮ ಕಡೆ ಅಂತೇಳಿ ಡೈಲಿ ನೀವು ವರ್ಕ್ ಮಾಡ್ತಾ ಇರ್ಪ ಅಂತ ಅವ್ರಿಗೆ ಕಲಿಸ್ಬೇಕು. ಓಕೆ, ರೈಟ್. ಡೌನ್ಲೈನ್ ಆಯ್ತು, ಅಪ್ಲೈ. ಸರ್ ನಿಮ್ದು ಸಮಸ್ಯೆ ಇರ್ತದೆ ಸರ್, ಪ್ರತಿಯೊಂದು ಇದ್ರಾಗ ಸಬ್ಜೆಕ್ಟ್ ನಲ್ಲಿ ಸಮಸ್ಯೆ ಬರುತ್ತಲ್ಲ, ಕಾಮನ್ ಇರ್ಲಿಕ್ಕೆ ಬೇಕು ಸಮಸ್ಯೆ, ಚಾಲೆಂಜಸ್ ಅಂತೀವಿ ನಾವು ಅದಕ್ಕೆ. ಸಮಸ್ಯೆ ಅಂತ ಹೇಳಿದ್ರೆ ಸರ್ ಯಾವಾಗೂ ಬಗೆಹರಂಗಿಲ್ಲ. ಸಮಸ್ಯೆ ಮುಗಿತೈತಿ ಸರ್? ಇಲ್ಲ ಸರ್, ಮುಗಂಗಿಲ್ಲ. ಚಾಲೆಂಜ್ ಅಂದ್ರೆ
ಚಾಲೆಂಜ್ ಅನ್ನು ತಗೊಂಡು ಮುಂದೆ ಹೋಗ್ಬೋದೇನಿಲ್ಲ ಸರ್. ಚಾಲೆಂಜ್ ಅಂತ ಹೇಳಿದ್ರೆ ನಿಮ್ಗೆ ಮತ್ತೊಂದು ವಸ್ತು ತೋರಿಸ್ತೇನೆ ಇಲ್ಲಿ. ಸಿಂಪಲ್ ಪ್ರೋಸೆಸ್ ಸರ್. ಇನ್ನೂ ತನಕ ನೀವು ಮೊದಲಿದ್ದು ಯಾವಾಗ ಕಲ್ತ್ರಿ ಏನು ಕಲ್ತಿಲ್ಲ ಅಂತ ಗೊತ್ತಿಲ್ಲ, ಬಟ್ ಸಿಂಪಲ್ ಸರ್. ಒಂದು ಇದು ಹೈಟ್ ಇಂದ ಮನುಷ್ಯ ಇದ್ದಾನೆ, ಇವನ್ಕಿಂತ ಹೈಟ್ ನನ್ಕಿಂತ ಹೈಟ್ ಯಾರು ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಾಂದ್ರೆ ಒಂದು ಗೇರಿ ತಿಳ್ಕೊಳ್ಳಿ, ಇದು ಒಂದು ಲೈನ್, ಇದು ಸರ್, ಇದು ಬೇಸ್ ಸರ್. ಇಷ್ಟು ಒಂದು ಲೈನ್ ಜಗೆ ನಾನು ಇದಕ್ಕೆ ಆಡಿಸ್ಬಾರ್ದು, ಕಟ್ ಮಾಡಂಗಿಲ್ಲ. ಇದು ಸಾಂಗ್ ಕಾಣಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದಕ್ಕೆ ನೀವು ಆಡ್ಸಕ್ ಬರಂಗಿಲ್ಲ, ಮುಟ್ಟಕ್ ಬರಂಗಿಲ್ಲ, ಇದು ಸಾಂಡ್ ಆಗ್ಬೇಕು. ಸಿಂಪಲ್, ವೆರಿ ಗುಡ್. ಇದಕ್ಕೆ ಸಾಂಗ್ ಕಾಣ್ಬೇಕಂತಿದ್ರೆ ಇದ್ರ ಪಕ್ಕಕ್ಕೆ ಒಂದು ದೊಡ್ಡ ಲೈನ್ ಮಾಡಿದ್ರೆ ಮಾತ್ರ ಸಾಂಗ್ ಆಗತ್ತೆ, ಅವಾಗ ತನಕ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಅರ್ಥ ಆಗ್ತಾ ಇದೆ? ಅದಕ್ಕೆ ನಾವು ಏನ್ ಮಾಡಬೇಕು? ಅಪ್ಲೈನ್ ರೆಸ್ಪೆಕ್ಟ್ ಮಾಡಿದ್ರೆ ನಮ್ಗೆ ಏನು ಚಾಲೆಂಜ್ ಬರ್ತಾವಲ್ಲ, ನಾನು ಕರೆಕ್ಟ್ ಅಂತ ಹೇಳಿ ಬರ್ತಾನಲ್ಲ, ನಮ್ಗೆ ತೊಂದರೆ ಬರ್ತದಲ್ಲ, ನಮ್ಗೆ ಸಾಲ್ವ್ ಮಾಡಿ ಬರಂಗಿಲ್ಲಲ್ಲ, ಅವಾಗ ನಿಮ್ದು ಚಾಲೆಂಜ್ ಅಪ್ಲೈನ್ ಕೂಡ ಮಾತಾಡಬೇಕು. ಮಾತಾಡೋ ಟೈಮ್ನಲ್ಲಿ ನಿಮ್ಮ ಡೌನ್ ಲೈನ್ ನಿಮ್ಮ ಹತ್ರ ಇರಬಾರ್ದು. ನಿಮ್ಮ ಡೌನ್ ಲೈನ್ ಕಡೆ ಹೋಗಿ ನಮ್ಮ ಅಪ್ಲೈನ್ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಫೇಲ್. ನಿಮ್ಮ ಡೌನ್ ಲೈನ್ ಸತ್ರು ನಿಮ್ಮ ಅಪ್ಲೈನ್ಗೆ ಬೆಲೆ ಕೊಡಂಗಿಲ್ಲ. ಅಂದ್ರೆ ಡೆವಲಪ್ಮೆಂಟ್ ಮುಗಿದ ತಿಳ್ಕೊಳ್ಳಿ. ಯಾವಾಗ ತನಕ ಅಪ್ಲೈನ್ ರೆಸ್ಪೆಕ್ಟ್ ಇದೆ ಅವಾಗ ತನಕ ನಿಮ್ ಡೆವಲಪ್ಮೆಂಟ್ ಇದೆ. ಯಾವಾಗ ತನಕ ಒಂದು ಹುಡುಗನಿಗೆ ತಂದೆದ ಭಯ ಇರ್ತದೆ ಅವಾಗ ತನಕ ಅವನ ಜೀವನ ಸೆಟ್ಟಂಗ್ ಲೀಡ್ ಆಗ್ತಾ ಇರ್ತದೆ. ಯಾವ ದಿವ್ಸ ತಂದೆ ತಾಯಿದ ಭಯ ಹೋಯ್ತು, ಮನ್ಯಾಗ ಬಂದು ಸೆರೆ ಕುಡಿತಾನ, ತಂದೆ ಮುಂದೆ ಸಿಗರೇಟ್ ಬಿಡ್ತಾನ, ತಂದೆ ಮುಂದೆ ಗುಡ್ಕ ಹಾಕ್ತಾನ. ಭಯ ಇರೋ ಟೈಮ್ನಲ್ಲಿ ಎಲ್ಲೋ ಮೂಲೆಯಾಗಿ ಹೋಗಿ ಸೇರಿ ಕುಡ್ಬೋತಾನೆ, ಮನೆಗೆ ಬರಂಗಿಲ್ಲ ಆ ದಿವಸ. ಕರೆಕ್ಟಾ? ಸೇಮ್ ಅದೇ ತರ ಅಪ್ಲೈನ್ಗೆ ಎನಿ ಕಂಡೀಷನ್ಸ್, ನಿಮ್ಮ ಅಪ್ಲೈನ್ಗೆ ನಿಮ್ಮ ಡೌನ್ಲೈನ್ ಮುಖಾಂತರ ಯಾವುದು ನೆಗೆಟಿವ್ ವರ್ಡ್ಸ್ ಹೋಗ್ಬಾರ್ದು. ಇನ್ನು ಕೇಸ್ ಅಂದ್ರೆ ಎಲ್ಲೋ ಅಪ್ಲೈನ್ ನಾವು ಅಪ್ಲೈನ್ ಹಂಗಂತಿದ್ದೇನು ಹಂಗನ್ಬಾರ್ದು, ತಪ್ಪಿದು ಅಂಥೇಳಿ ಡೌನ್ಲೈನ್ಗೆ ಡೌನ್ಲೈನೇ ಇಡಬೇಕು. ಅಪ್ಲೈನ್ ಫ್ರೀ ಇದ್ದಾಗ, ನೀವು ಸಿಂಗಲ್ ಇದ್ದಾಗ ನಿಮ್ಮ ಸಮಸ್ಯೆ ಅಪ್ಲೈನ್ ಜೊತೆಯಲ್ಲಿ ನೀವು ಶೇರ್ ಮಾಡ್ರಿ. ಇದು ಲೈಫ್ ಟೈಮ್ ತನಕ, ಒನ್ ಟೈಮ್ ಎರಡು ಟೈಮ್ ಅಲ್ಲ. ಓಕೆ, ರೈಟ್. ನೆಕ್ಸ್ಟ್ ಮುಂದೆ ಟೀಮ್ ಕೇರ್. ಇವತ್ತಿಲ್ಲ ನಾಳೆ ಟೀಮ್ ನಿಮ್ದು ಆಗ್ಲಿಕ್ಕೆ ಚಲೋ ಆಗ್ತದೆ ಸರ್. ಇವತ್ತು ನೀವು ಸ್ಟಾರ್ಟ್ ಇದ್ದೀರಿ, ನಾಳೆ ಇಬ್ರು ಆಗ್ತೀರಿ, ಆಮೇಲೆ ನಾಲ್ಕು ಆಗ್ತೀರಿ, ಆಮೇಲೆ 8 ಆಗ್ತೀರಿ. ಟೀಮ್ ಕೇರಿಂಗ್ ಅಂತ. ಟೀಮ್ ಕೇರಿಂಗ್ ಭಾಳ ಇಂಪಾರ್ಟೆಂಟ್ ಸರ್. ಅವಾಗ ಏನಾಗುತ್ತೆ, ನಿಮ್ಗೆ ಹಿರೂರಿನಲ್ಲಿ ಟೀಮ್ ಇರ್ತದೆ, ಹೊಸಕೋಟೆನಲ್ಲಿ ಟೀಮ್ ಇರ್ತದೆ, ದಾವಣಗೆರೆ ಟೀಮ್ ಇರ್ತದೆ, ಬಳ್ಳಾರಿ ಟೀಮ್ ಇರ್ತದೆ, ಬೆಂಗಳೂರು, ನಿಯರ್ ಬೈ ಎಲ್ಲರೆಲ್ಲ ಕಡೆ ಟೀಮ್ ಆಗುತ್ತೆ. ಟೀಮ್ ಕೇರಿಂಗ್ ನಿಮ್ಗೆ ಹೋಗ್ಲಿಕ್ಕೆ ಆಗಿರೋದು ಬಿ ಅಲ್ಲಿದ್ದು ಒಂದು ಲೀಡರ್, ಪ್ರತಿಯೊಂದು ಏರಿಯಾಕೊಂದು ಲೀಡರ್ ಮಾಡ್ಬೇಕು ನೀವು. ಸಲ ಈಗ ಏನಾಗತ್ತೆ ಅಂದ್ರೆ ಕೋರ್ ಲೀಡರ್ ಮಾಡ್ಬೇಕು ನೀವು, ಕೋರ್ ಅಂತ ಹೇಳ್ತಾರೆ. ಹಿರೂರಿನಲ್ಲಿ ನಿಮ್ಮ ಟೀಮ್ ಇದ್ರೆ ಅದ್ರಾಗಿಂದ ಒಬ್ಬ ಆ ಟೀಮ್ ಲೀಡ್ ಮಾಡೋದು ತಯಾರು ಮಾಡಬೇಕು. ಎಲ್ಲ ಪರಿಸ್ಥಿತಿ ನೀವು ನೋಡ್ಕೋಬೇಕು. ಹೊಸಕೋಟೆಯಲ್ಲಿ ಯಾರ್ದಾರ ಅವಲ್ಲೇ ಒಬ್ರು ನಿನ್ನ ಜವಾಬ್ದಾರಿಪ್ಪ, ಎಲ್ಲ ನೀವು ನೋಡ್ಕೋಬೇಕು ಅಂತೇಳಿ 4-5 ಮಂದಿನೇ ಇರ್ತಾರೆ. ಕೋರ್ನಲ್ಲಿ ಜಾಸ್ತಿ ಇರಲ್ಲ, 4-5 ಮಂದಿ ಡೈಲಿ ಫೋನ್ನಲ್ಲಿ ಮಾತಾಡಬೇಕು. ಬೆಳಗ್ಗೆ ಇಲ್ಲದ್ರೆ ಸಾಯಂಕಾಲ, ಇವತ್ತಿಂದ ಏನು ರಿಪೋರ್ಟ್ ಆಯ್ತು, ನಿಮ್ಮ ಟೀಮ್ನಲ್ಲಿ ಹೆಂಗಾಯ್ತು, ನಾಳೆ ಏನು ಮಾಡುವ, ಹೆಂಗ್ ಮಾಡುವ, ಇದು ಮೆಸೇಜ್ ನಿಮ್ಮ ಟೀಮ್ಗೆ ಫಾರ್ವರ್ಡ್ ಮಾಡುವ. ಟೀಮ್ ಕೇರಿಂಗ್ ಅಂತಾರೆ. ಇದು ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ಟೀಮ್ಗೆ ಕೋರ್ ಮಾಡಿ ಕಾಸ್ಟ್ ಇದು ನೀವು ಮಾಡಬಹುದು. ಅರ್ಥ ಆಗ್ತಾ ಇದೆ ಸರ್? ಎಲ್ಲ ಒಮ್ಮೆಗೆ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಮುಂದೋಗೋನು. ಡ್ರೀಮ್ಸ್. ನಿಮ್ಗೆ ಕನಸಿಲ್ಲ ಅಂತಿದ್ರೆ ನಿಮ್ಗೆ ಏನು ಸಿಗಂಗಿಲ್ಲ ಸರ್. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬರ್ಬೇಕಂದ್ರೆ ನಿಮ್ಗೆ ಡ್ರೀಮ್ಸ್ ಇರ್ಲಿಕ್ಕೆ ಬೇಕು. ಫಸ್ಟ್ ಡ್ರೀಮ್ಸ್ ಯಾರಿಗಿಲ್ಲ ಅವ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಂಗೇ ಇಲ್ಲ ಸರ್, ನೆನಪಿಟ್ಕೊಳ್ಳಿ. एक्चुअली नेटवर्क मार्केटिंग ಏನಂತ जिंदा दिल लोगों के लिए ये कांसेप्ट है. नेटवर्क मार्केटिंग ಏನಂತ ಗೊತ್ತಾ ಯಾರ್, ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಸರ್. ಯಾವ ವಯಸ್ಸಿನಲ್ಲಿ ಮಾಡಬಹುದು, ಲೇಡೀಸ್ ಮಾಡಬಹುದು, ಜೆಂಟ್ಸ್ ಮಾಡಬಹುದು, ಸಣ್ಣ ಮಕ್ಕಳು ಮಾಡಬಹುದು, ಹಿರಿಯರು ಮಾಡಬಹುದು, ಯಾರು ಮಾಡಬಹುದು. ಯಾರು ಡ್ರೀಮ್ ಜೀವಂತ ಇದೆ ನೋಡ್ರಿ. ಏನಾಗುತ್ತೆ ಸರ್, ನನ್ನ ಮಾತಾಡ್ತಾ ಇರ್ತಾರಲ್ಲ, ನಾವು ಶಾಲೆ ಒಳಗೆ ಓದ್ತಾ ಇದ್ದೇವೆ. ರಿವರ್ಸ್ ಬ್ಯಾಕ್ ಹೋಗ್ರಿ. ಎಷ್ಟನತಿ ಇದೆಯೋ ನಾವು ಈಗ, 6ನತಿ ಇದೆಯೋ ನಾವು ಈಗ, 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೇವೆ ನಾವು. ಅವಾಗ ನಮ್ಮ ಕನಸುಗಳು ಹುಟ್ಲಿಕ್ಕೆ ಚಲೋ ಬರ್ತಾವೆ.
7th ಬಂದು ನಾವು ಫ್ರೆಂಡ್ಸ್ನಲ್ಲಿ ಮಿಂಜಲಾಗ್ಲಿ ಚಲೋ ಬಿಡ್ತಾವ. 8th ಬಂದೆ ನಾವು ನಮ್ದು ಕನಸುಗಳು ಹುಟ್ಲಿಕ್ಕೆ ಚಲೋ ಬಿಡ್ತಾವ. ನೀ ಏನು ಮಾಡ್ತೀಯಪ್ಪ? ನಾನು ಡಾಕ್ಟರ್ ಆಗ್ತೇನೆ. ಕನಸು ಇಲ್ಲೇ ಹುಟ್ಲಿಕ್ಕೆ 8th ಚಲೋ ಆಗ್ತಾವ. ನಾನು ಡಾಕ್ಟರ್, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ನಾನು ಆಗಬೇಕು, ನಾನು ಕನಸು, ನಾನು ಪೈಲಟ್ ಆಗಬೇಕು, ನನ್ನ ಕಡೆ ದೊಡ್ಡ ಗಾಡಿ ಇರಬೇಕು, ಕನಸು ಹುಟ್ಲಿಕ್ಕೆ ಚಲೋ ಆಗ್ತದೆ. 10th ನಲ್ಲಿ ಅದಕ್ಕೆ ಇನ್ನೂ ಸಪೋರ್ಟ್ ಸಿಗ್ತದೆ. ನೀನು ಅದು ಮಾಡಿ ಇದು ಮಾಡ್ತೀನಿ ಅಂತ. ಹೌದಲ್ಲ? 10th ಆಗಿದ ಮೇಲೆ ಸರ್ 50% ಜನ ಯಾಕೋ 10th ರಿಸಲ್ಟ್ ಸರಿ ಬಂದಿಲ್ಲ ನಮ್ಗೆ. ಅಲ್ಲಿ ಕನಸು ನಮ್ಗೆ ಡೌನ್ ಆಯ್ತು. ಏನೋ ಒಂದು ಒಳ್ಳೆ ನೌಕರಿ ಸಿಕ್ಕರೆ ಸಾಕು ಅನ್ನೋದು. ಒಂದು ಗೌರ್ಮೆಂಟ್ ನೌಕರಿ ನೋಡ್ಲಿಕ್ಕೆ ಹೋಗ್ತೇನೆ. 4 ವರ್ಷ ಅಡ್ಡಾಡ್ತಾನೆ. ಗೌರ್ಮೆಂಟ್ ಸಿಕ್ಕರೆ ನಡೀತಿದೆ, ಪ್ರೈವೇಟ್ ಇಲ್ಲಿ ನಡೀತದೆ. ಕಾರ್ ಹಿಡಿದಲ್ಲ ಅವನ ಕಡೆ ಬೈಕ್ ಇದ್ರೆ ಸಾಕು. ಅರ್ಥ ಆಯ್ತು? ಅಂದ್ರೆ ಏನಾದ್ರು ನಮ್ಮ ಡ್ರೀಮ್ಸ್ ಕಮ್ಮಿ ಆಯ್ತು. ಅಡ್ಜಸ್ಟ್ಮೆಂಟ್ ನಮ್ಮ ಲೈಫ್ ಜೊತೆ ನಾವು ಕಾಂಪ್ರಮೈಸ್ ಮಾಡಿ ಶುರು ಮಾಡ್ಬಿಡ್ತೇವೆ. ಅಂದ್ರೆ ನೋಡಿದ್ದಪ್ಪ ಕನಸು ನಾವು ದೊಡ್ಡದು ಅದು ಆಗಂಗಿಲ್ಲ ಅಂಥೇಳಿ ಕಾಂಪ್ರಮೈಸ್ ಮಾಡಿ ನಮ್ಮ ಕನಸುಗಳನ್ನ ಸಾವಕಾಶ ಮೋಟರ್ಸ್ ಆಗಿ ಬರ್ತದೆ. ಅದೇ 8th ಸೆಕೆಂಡ್ನಲ್ಲಿ ಹೇಳಿದ್ದು ಮ್ಯಾಲಿಂದ ಹಾರಬೇಕಂತ ಪ್ಲಾನ್ ಮಾಡಬೇಕು. ಹೆಲಿಕಾಪ್ಟರ್ ಅದು ನಿಮ್ದು ಕನಸು ಇನ್ನೂ ಜೀವಂತ ಇದ್ರೆ ಇಲ್ಲಿ ನೀವು ಫುಲ್ಫಿಲ್ ಮಾಡಬಹುದು. 100% ಫೀಲ್ ಆಗುತ್ತೆ ಇಲ್ಲಿ. ಯಾಕಂತಿದ್ರೆ ಏನು ಮಾಡಬೇಕು ನಮಗೆ ಗೊತ್ತಿದ್ದಿರ್ತಿಲ್ಲ. ಈಗ ನಮ್ಗೆ ಏನು ಮಾಡಬೇಕಂತ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ನಾವು ಅಲ್ಲೇ ಬರೀ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿದ್ದು. ಅದಕ್ಕೆ ನಮ್ಮ ಕನಸು ಸಣ್ಣದಾಗ್ತದೆ. ಇಲ್ಲಿ ಮಾರ್ಕ್ಸ್ ಇಲ್ಲ ಸರ್, ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ಕನಸು ಯಾವ್ದು ಜೀವಂತ ಇದೆ, ಅವ್ರ ಡ್ರೀಮ್ಸ್ ಇದೆ ಸರ್. ಇಲ್ಲಿ ಅವರು ಲಕ್ಷಾಂಗಟ್ಲೆ ಇನ್ಕಮ್, ಫಾರಿನ್ ಟ್ರಿಪ್, ಗಾಡಿ, ಬಂಗ್ಲೆ ಎಲ್ಲ ತಗೋದು ಬಹಳ ಈಸಿ ಇದೆ. ನೆಟ್ವರ್ಕ್ ನಲ್ಲಿ ಎಷ್ಟು ಈಸಿ ಇದೆ. ಸಿಂಪಲ್ ಸರ್, ಕರೋಡ್ಪತಿ ಆಗ್ಬೇಕಂತಿದ್ರೆ ನೀವು ಕರೋಡ್ಪತಿ ತಂದೆ ತಾಯಿ ಮಕ್ಕಳಾಗಿದ್ರೆ ಕರೋಡ್ಪತಿ ಇರ್ತಿದ್ರು. ಅದು ನಮ್ಮ ಕಡೆ ಆಪ್ಷನ್ಸ್ ಇಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಪ್ರತಿಯೊಂದು ಮನುಷ್ಯ ಶ್ರಮ ಪಟ್ಟ ಕರೋಡ್ಪತಿ ಆಗಬಹುದು. ಅದಕ್ಕೆ ಡ್ರೀಮ್ಸ್ ಇದ್ರೆ ಮಾತ್ರ. ಡ್ರೀಮ್ಸ್ ಇರಬೇಕು. ಡ್ರೀಮ್ಸ್ ಹೆಂಗಿರ್ಬೇಕು? ಕಮಿಟ್ಮೆಂಟ್ ಯಾರ ಜೊತೆ ಇರಬೇಕು? ಕಮಿಟ್ ಮಾಡಬೇಕು. ಯಾರು ಕಮಿಟ್ ಮಾಡಬೇಕು? ತನಗ ಕಮಿಟ್ ಮಾಡಬೇಕು. ನಾನು ಮಾಡ್ತೇನೆ, ನಂದು ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊತೀನಿ. ನಾನು ಫುಲ್ಫಿಲ್ ಮಾಡ್ತೇನೆ, ಇನ್ನೊಬ್ಬರು ಮಾಡಂಗಿಲ್ಲ. ಅದು ಹೆಂಗ್ ಮಾಡ್ತೇನೆ? ನನ್ನ ಟೀಮ್ ತಗೊಂಡು ಮಾಡ್ತೇನೆ. ನಾನು ಒಬ್ಬನ ಪ್ರಯತ್ನ ಮಾಡಿ ನೋಡಿದೆ. 50 years ಸೂಪರ್ ಡೂಪರ್ ಫ್ಲಾಪ್. 50 ವರ್ಷ ಆಯ್ತು ಆಲ್ಮೋಸ್ಟ್. ನಮ್ದು ಆಯ್ತನಿಲ್ಲ ಸರ್, ಸೂಪರ್ ಡೂಪರ್ ಫ್ಲಾಪ್. ಅರ್ಧ ಪಿಕ್ಚರ್ ಮುಗ್ದಿದೆ. ಈಗ ಮುಗಿದಿದ್ದು 50 ಹೋಗ್ತಿಲ್ಲ, ಯಾರು ಗೊತ್ತಿಲ್ಲ. ಇಲ್ಲಿ ತನಕ ಬಂದಿದ್ದು ದೊಡ್ಡದಿದೆ ಈಗ. ಕರೆಕ್ಟ್ ರೈಟ್? ಬಟ್ 100% ನಾನು ಹೇಳ್ತೇನೆ, ಬರುವುದು ಸೆಕೆಂಡ್ ಹಾಫ್ ಪಿಕ್ಚರ್ ಇದೆಲ್ಲ, ಕ್ಲೈಮ್ಯಾಕ್ಸ್ ಅಲ್ಲೇ ಇರೋದು. ಸ್ಟಾರ್ಟಿಂಗ್ ಲಿಂದ ಇಂಟರ್ವ್ಯೂ ತನಕ ಪಿಕ್ಚರ್ ಅಲ್ಲಿ ಮಜಾ ಇರಂಗಿಲ್ಲ ಸರ್. ಇಂಟರ್ವ್ಯೂ ಮೇಲೆನೇ ಮಜಾ ಇರೋದು. ಅದು ಮಜಾ ಇರೋದು ಪ್ಲಾಟ್ಫಾರ್ಮಿಗೆ ಸ್ಟಾರ್ಟ್ ಆಗಿದೆ. ಆ ಪೀರಿಯಡ್ ನಲ್ಲಿ ಬಂದೆ ನಾವು ಕ್ಲೈಮ್ಯಾಕ್ಸ್ ನಲ್ಲಿ. ಇಲ್ಲೇ ನಾವು ಹಾರ್ಡ್ ವರ್ಕ್ ಮಾಡಿಲ್ಲ, ಕಮೆಂಟ್ ತನಕ ಆಗಿಲ್ಲ ಅಂದ್ರೆ ಆಗಿಲ್ಲ. ಯಾರು ಎಬಸ್ಬೇಕು ಸರ್? ನಾಳೆ ಬೆಳಗ್ಗೆ ನಿಮ್ಮ ಫೀಲ್ಡ್ ನಲ್ಲಿ ಹೋಗ್ಲಿಕ್ಕೆ ನಿಮ್ಮ ಅಪ್ಲೈನ್ ಬಂದು ಹೇಳಪ್ಪ ಫೀಲ್ಡ್ ನಲ್ಲಿ ಹೋಗೋದು ಹಂಗಾಗತ್ತೆ ಇಲ್ಲ. ನಿಮ್ಗೆ ಕಮಿಟ್ ಮಾಡಬೇಕು. ನಾನು ಮುಂದೆ ಹೋಗ್ಬೇಕಂದ್ರೆ ಬೆಳಗ್ಗೆ 6 ಗಂಟೆಗೆ ಅದು ಹೋಗ್ಬೇಕು ಅಂದ್ರೆ ನೀವು ಹೇಳ್ತೀರಿ. ಅಪ್ಲೈ ಅಂತೀರ ಸರ್, ಬರ್ತೇನೆ ಸರ್. ಸರ್ ಫೋನ್ ಸೈಲೆಂಟ್ ಇತ್ತು, ನೋಡಿಲ್ಲ ನಾನು. ಅಪ್ಲೈ ಫೋನ್ ಮಾಡಿ 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 ಸತ್ವರ. ಕರೆಕ್ಟ್? ಕಮಿಟ್ ಯಾರಿಗಾಗಬೇಕು? ನಮಗೆ ನಾವೇ ಆಗಬೇಕು. ನಮ್ಗೆ ನಾವೇ ಆಗಿದ್ಮೇಲೆ ನಮ್ಮ ಟೀಮ್ಗೆ ಕಮಿಟ್ ಮಾಡಬೇಡ್ರಿ. ಯಾರಿಗೂ ಕಮಿಟ್ ಮಾಡಿದ್ಮೇಲೆ ಹಿಂದೆ ಸರಿಬೇಡ್ರಿ. ಒಂದ್ಸತಿ ನಿಮ್ ಡೌನ್ ಲೈನ್ ನೀವು ಹೇಳಿದ್ರೆ ನಾನು ಬರ್ತೇನೆ, ಎನಿ ಕಂಡೀಷನ್ಸ್ ಹೋಗ್ಲಿಕ್ಕೆ ಬೇಕು. ಹೇಳಕ್ ಹೋಗ್ಬೇಡ್ರಿ ಬರ್ತೇನೆ ಅಂತ ಹೇಳಿ. ಅರ್ಥ ಆಯ್ತಾ? ಓಕೆ ರೈಟ್. ಮುಂದೆ ಹೋಗೋಣ. ಗೋಲ್ ಸೆಟ್ ಸರ್. ಈ ಸಿಸ್ಟಮ್ನಾಗ ನಾವು ಬರೀ ದುಡ್ಡು ಮಾಡಲಿಕ್ಕೆ ಬಂದಿಲ್ಲ ಸರ್. ದುಡ್ಡು ಮಾಡ್ಲಿಕ್ಕೆ ಬಂದಿದ್ರೆ ಸರ್ 2 ವರ್ಷದಲ್ಲಿ ಆಲ್ಮೋಸ್ಟ್ 40 lakh rupees ಅರ್ನ್ ಮಾಡಿ ನಾನು. 40 ಲಕ್ಷ ರೂಪಾಯಿ ಬರೀ 2 ವರ್ಷದಲ್ಲಿ. ನಾನು ಎಲ್ಲ ಕೂತು ಬಿಡ್ತಿದ್ದೆ. ನಂದ ಮಾತಾಡ್ತಾರೆ. ದುಡ್ಡು ಸಂಬಂಧ ಇಲ್ಲ ಸರ್. ಇಲ್ಲಿ ಬಹಳ ದೊಡ್ಡ ಡ್ರೀಮ್ಸ್ ಇದ್ರು ತಾನೇ ಇಲ್ಲಿ ನಿಮ್ಗೆ. ಸಣ್ಣ ಪುಟ್ಟ ಇಲ್ಲಿ ಇಲ್ಲ. ಗೋಲ್ ಸೆಟ್ ಹೆಂಗಿರ್ಬೇಕಂತ ಹೇಳಿದ್ರೆ ಶಾರ್ಟ್ ಟೈಮ್, ಮಿಡ್ ಟೈಮ್, ಲಾಂಗ್ ಟೈಮ್ ಈ ಗೋಲ್ ಸೆಟ್ ಇರ್ಬೇಕು ಸರ್. ಹೆಂಗಿರ್ತದೆ?
ಶಾರ್ಟ್ ಟೈಮ್ ಗೋಲ್ಸ್ ಇದು ಬರಿಬೇಕು ಸರ್, ಪೇಪರ್ ನಲ್ಲಿ ಬರಿಬೇಕು. ಇದು ಮೈಂಡ್ ನಲ್ಲಿ ಅಂದ್ರೆ ನಡೆಯಂಗಿಲ್ಲ ಸರ್, ನೆನಪಿಟ್ಕೊಳ್ಳಿ. ಲಿಸ್ಟ್ ಪೇಪರ್ ನಲ್ಲಿ ಬರಬೇಕು ಅಂದ್ರೆ ಆಗತ್ತೆ. ಯಾವಾಗ ತನಕ ಪೇಪರ್ ನಲ್ಲಿ ಬರಂಗಿಲ್ಲ ಆಗಂಗಿಲ್ಲ. ಪೇಪರ್ ನಲ್ಲಿ ಬರಿಬೇಕಂದ್ರೆ ಬರೀಲಿಕ್ಕೆ ಬೇಕು ಸರ್. ಫಾಲೋ ಅಪ್ ಇಸ್ ಮಸ್ಟ್ ಇಂಪಾರ್ಟೆಂಟ್. ನೀವು ಅಪ್ಲೈನ್ ಯಾವಾಗ ತನಕ ಫಾಲೋ ಅಪ್ ಆಗಂಗಿಲ್ಲ, ನೀವು ನಿಮ್ಮ ಲೈಫ್ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್. ಅವನು ಹಿಡಿದ್ದೆ ಹೇಳಿ ಹೋದ, ನಾನು ನೋಡ್ಕೊಂಡ್ರೆ ನನ್ನ ನೆನಪಿರ್ತೈತೆ ಎಲ್ಲ ಇಲ್ಲ ಸರ್. ಪೇಪರ್ ನಲ್ಲಿ ಬರ್ಬೇಕಂದ್ರೆ ಬರಬೇಕು. ಯಾಕಂದ್ರೆ ಬರೋ ಟೈಮ್ನಲ್ಲಿ ನಿಮ್ಮ ಗೋಲ್ಸೆಟ್ ತೆಗೀರಿ ಅಂತ ನಾನು ಹೇಳ್ತೇನೆ. ಅವಾಗ ನೀವು ಪೇಪರ್ ನಲ್ಲಿ ತೋರಿಸಿಲ್ಲ ಅಂದ್ರೆ ನಿಮ್ಮ ಮೇಲೆ ನಾನು ಗಮನ ಬಿಡೋದು ಬಂದ್ ಮಾಡಿಬಿಡ್ತೇನೆ. ಸಿಂಪಲ್. ಸೀರಿಯಸ್ನೆಸ್. ನಿಮ್ಗೆ ಹೋಮ್ವರ್ಕ್ ಕೊಟ್ರೆ ನೀವು ಹೋಮ್ವರ್ಕ್ ಮಾಡಿ ಬಂದಿಲ್ಲ, ಟೀಚರ್ ಏನ್ ಮಾಡ್ತಾರೋ ಹೊರಗೆ ಹಾಕ್ತಾರೆ ಸರ್. ಆಗ್ಬಿಡ್ತಾರೋ, ಇಲ್ಲ ನಾಳೆ ಮಾಡ್ಕೊಂಡು ಅನ್ನಂಗಿಲ್ಲ. ಇಲ್ಲೇ ಹಂಗಾಗುತ್ತೆ ಸರ್. ಏನಾಗುತ್ತೆ, ಸ್ಮಾಲ್ ಶಾರ್ಟ್ ಟೈಮ್ ಗೋಲ್ ಎಸ್ ಅಂತ ಹೌದಲ್ಲ. ಶಾರ್ಟ್ ಟೈಮ್ ಗೋಲ್ ಸೆಟ್ ನಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ತಿಂಗಳು ನಾನು ವರ್ಕ್ ಮಾಡ್ತೇನೆ, 1 ಮಂತ್ ವರ್ಕ್ ಮಾಡ್ತೇನೆ, 2 ಮಂತ್ ವರ್ಕ್ ಮಾಡ್ತೇನೆ, 3 ಮಂತ್ ವರ್ಕ್ ಮಾಡ್ತೇನೆ, ಒಂದು ಫೋನ್ ತಗೋತೇನೆ ನನ್ನ ಇನ್ಕಮ್ ನಿಂದ, ಕೇವಲ ಬಿಸ್ನೆಸ್ ಇನ್ಕಮ್ ನಿಂದ ಒಂದು ಫೋನ್ ತಗೋತೇನೆ. ಆಮೇಲೆ 6 ಮಂತ್ ನಲ್ಲಿ ನಂಬರ್ 1 ಮೂರು ಇರಬೇಕು ಮಿನಿಮಮ್. 3ರಿಂದ 5 ಶಾರ್ಟ್ ಟೈಮ್, 3ರಿಂದ 5 ಮಿಡ್ ಟೈಮ್, 3ರಿಂದ 5 ಲಾಂಗ್ ಟೈಮ್, 3ರಿಂದ 5 ರೈಟ್. ಎರಡನೇದು ಬರುವ 6 ಮಂತ್ ನಲ್ಲಿ, ಯಾಕಂದ್ರೆ ನೀವೆಲ್ಲ ಲೀಡರ್ ಸರ್, ಕಾಮನ್ ಮನುಷ್ಯ ಇದೆ, ದೊಡ್ಡ ಹೇಳಿಕ್ಕಿಲ್ಲ ನಾನು. ನೀವು 6 ಮಂತ್ ನಲ್ಲಿ ಮಿನಿಮಮ್ ಏನಿಲ್ಲ ಒಂದು ಬೈಕ್ ತಗೋತೇನೆ, ಗೋಲ್ ಸೆಟ್ ನಿಂತು. ಇಲ್ಲ ನೀವು 6 ಮಂತ್ ನಲ್ಲಿ ಬೈಕ್ ಬಂದಿಲ್ಲ ಅಂತ ಹೇಳಿದ್ರೆ, ಇಲ್ಲೇ ಒಂದು ವಾಚ್ ತಗೋತೇನೆ, ಇಲ್ಲೇ ಒಂದು ಫೋನ್ ತಗೋತೇನೆ, ಸಣ್ಣ ಸಣ್ಣ ಗೋಲ್ ಸೆಟ್. ಇಲ್ಲಿ ಆಗಿದ್ಮೇಲೆ 3ನೇ ತಕ್ಕ ನಾನು ಹೋಗ್ತೇನೆ, ಒಂದು ಲ್ಯಾಪ್ಟಾಪ್ ತಗೋತೇನೆ, ಗೋಲ್ ಸೆಟ್. ಇದಕ್ಕೆ ಏನ್ ಮಾಡೋದು, ಬರೀಬೇಕು ಇಲ್ಲ ಸರ್. ಇದರ ಕೆಳಗಡೆ ಇವತ್ತು ಡೇಟ್ ಯಾವ್ದು ಜನವರಿ, ಫೆಬ್ರವರಿ, ಮಾರ್ಚ್. ಇದು ಮೇ 24, ಮಾರ್ಚ್, ಮೇ, ಜೂನ್ ಇಲ್ಲಂದ್ರೆ ಜುಲೈನಲ್ಲಿ ತಗೊಳ್ತೇನೆ. 24 ಜುಲೈಗ ಇದು ಅಚೀವ್ ಮಾಡ್ತೇನೆ. ಬರುವ 6 ಮಂತ್ ಡೇಟ್ ಮರ್ಚೆಂಟ್ ಶೂಟ್ ಹಾಕ್ಲಿಕ್ಕೆ ಬೇಕು. ಡೇಟ್ ಹಾಕಿಲ್ಲ ನಡೆಯಂಗಿಲ್ಲ. ಡೇಟ್ ಬೇಕಂದ್ರೆ ಬೇಕೇ ಬೇಕು. ಡೇಟ್ ಹಾಕಬೇಕು. ಬರುವ 6 ಮಂತ್ ಅಂದ್ರೆ ಡಿಸೆಂಬರ್ 21 ಡಿಸೆಂಬರ್ಗೆ ನಾನು ಲ್ಯಾಪ್ಟಾಪ್ ತಗೋತೇನೆ. ಯಾಕಂದ್ರೆ ಎವ್ರಿ ಡೇ ಮೈನಸ್ ಆಗ್ಲಿಕ್ಕೆ ಚಾಲು ಕೊಡ್ತೈತೆ ನಿಮಗೆ. ಒಂದು ದಿನ ಕಡಿಮೆ ಆಗ್ಲಿಕ್ಕೆ ಚಾಲು ಕೊಡ್ತೈತೆ. ಎಷ್ಟು ಕಡಿಮೆ ಆಗುತ್ತೆ ನೀವು ಅಷ್ಟು ಓಡ್ತೀರಿ. ಡೇಟ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲೇ ಇರ್ತೀವಿ. ಒಂದು ಹಾಡು ಕೇಳಿ ನೀವು, हम होंगे कामयाब एक दिन, हिंदी, मन में है विश्वास, पूरा है विश्वास, हम होंगे कामयाब एक दिन. ಇದು ಹಳೆ ರೆಕಾರ್ಡ್ ಇದೆ. ಇದು ಮೋಟಿವೇಶನ್ ಸಾಂಗ್ಸ್. ಇದು ಯಾವಾಗ ಮಾಡಿದ್ದು ಗೊತ್ತಿತ್ತು, ಆಜಾದಿಕ್ಕಿಂತ ಮೊದಲು ಮಾಡಿದ್ದು. हम होंगे कामयाब एक दिन, ಆಜಾದಿಕ್ಕಿಂತ 1947 ಮೊದಲು ಹಾಡಿದ್ದು. ಇನ್ನೂ ತನಕ ಏಕ ದಿನ ಬಂದಿಲ್ಲ. ಬಂತ 77 ವರ್ಷ ಹೋಗಿದ್ಮೇಲೆ ಏಕ ದಿನ ಬಂದಿಲ್ಲ. ಯಾಕಂದ್ರೆ ಅವನು ಕನ್ಫ್ಯೂಸ್ ನಲ್ಲಿ ಇದ್ದಾನೆ, ಹಾಡವನು ಕನ್ಫ್ಯೂಸ್ ನಲ್ಲಿ ಇದ್ದಾನೆ. ಬಟ್ ಇಲ್ಲಿ ನಾವು ಕನ್ಫ್ಯೂಸ್ ಇಲ್ಲ ಸರ್, ನಾವು ಶೋರ್ ಇದೆ. ಡೇಟ್ ಹಾಕ್ಬೇಕು. ಡೇಟ್ ಹಾಕಿದ್ಮೇಲೆ ಇಲ್ಲಿ ನೀವು ಅಚೀವ್ ಮಾಡ್ತೀವಿ ನೋಡ್ರಿ, ಅವಾಗ ಇಲ್ಲಿ ಟಿಕ್ ಹೊಡಿಬೇಕು. ಎಸ್, ಇದು ನಾನು ಮಾಡಿ ತೋರಿಸಿದ್ದೆ. ಅವಾಗ ಏನಾಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಹೈ ಆಗುತ್ತೆ. ಇದು ಟಿಕ್ ಆಗಿದ್ರೆ ಮಾತ್ರ ಆಗುತ್ತೆ. ಅಂದ್ರೆ ಸೆಕೆಂಡ್ಗೆ ಹೆಲ್ಪ್ ಮಾಡ್ತದೆ ಇದು ಒಂದು ಟಿಕ್. ಸೆಕೆಂಡ್ ಆಯ್ತು, ಎಸ್ ಸರ್. ಸಣ್ಣ ಇದು 10,000 ನೀವು ಹಿಂಗೆ ಮಾಡ್ತೀರಿ ನಂಗೆ ಗೊತ್ತು. ಬಟ್ ಏನಾಯ್ತು, ಲ್ಯಾಪ್ಟಾಪ್ 50,000 ಇದೆ. ಇದು 50,000ಗೆ ಇದು 2,000 5,000 ಸ್ಕೋಪ್ ಕೊಡ್ತದೆ ನಿಮಗೆ. ಇದೆಲ್ಲ ಆಯ್ತು, ಇದು ಆಗೋಗುತ್ತೆ ಅಂತ ಹೇಳಿದ್ರೆ ನಮ್ಮ ಮೈಂಡ್ ಏನಿದೆ, ಮಾಡೇ ಬಿಡುತ್ತೆ. ನಮ್ಮ ಬ್ರೈನ್ ಹೆಂಗಿದೆ, ಇದಾಗತ್ತೆ 100% ಆಗ್ಲಿಕ್ಕೆ ಬೇಕು. ಬಹಳ ಕಷ್ಟ ಇದೆಪ್ಪ ಅಂತ ಹೇಳಿದ್ರೆ ಇನ್ನೂ ಚಾಮಾಗ್ಬಿಡ್ತದೆ. ಇದು ಮಾಡ್ಲಿಕ್ಕೆ ಕೊಡಂಗಿಲ್ಲ. ಎಸ್ ಸರ್. ಅದಕ್ಕೆ ಟಿಕ್ ಮಾಡ್ತಾ ಹೋಗ್ಬೇಕು. ಇದು ಮಿಡ್ ಟರ್ಮ್ ಅಂದ್ರೆ 2,000 5,000 10,000 20,000 ಅಷ್ಟು ಒಳಗಡೆ ಬರಬೇಕು. ಶಾರ್ಟ್ ಟರ್ಮ್ ಗೋಲ್ಸ್. ಅವಾಗ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗುತ್ತೆ. ಈಗ ಮಿಡ್ ಟೈಮ್ ಅಂತ ಹೇಳಿದ್ರೆ 1 ಇಯರ್ ನಲ್ಲಿ ಇದರಿಂದ ಏನೇನು ಅಚೀವ್ ಮಾಡಬೇಕು. ನಿಮಗೆ 1 ಇಯರ್ ಟೈಮ್ ಕೊಡ್ತೇನೆ ನಾನು. 1 ಇಯರ್ ನಲ್ಲಿ 3 ಐಟಮ್ ನಿಮ್ಗೆ ಯಾವುದು ಬೇಕು, ಯಾವ ಡೇಟ್ ಬೇಕು, ಯಾವ ತಿಂಗಳಲ್ಲಿ ಬೇಕು, ಅದು ನೀವು ಬರೀಬೇಕು. ಇದು ಮಿಡ್ ಟೈಮ್ ಗೋಲ್ಸ್. 1 ಇಯರ್ ಟೈಮ್ ಆಗುತ್ತೆ. ಲಾಂಗ್ ಟೈಮ್ ಗೋಲ್ಸ್
ಇದು ಬರುವ 3 ವರ್ಷದಿಂದ 5 ವರ್ಷ ನಾನು ಈಗ ಮಾರ್ಕೆಟ್ ಲಾಂಗ್ ಟರ್ಮ್ ಗೋಲ್ನಲ್ಲಿ ಕೆಲಸ ಮಾಡ್ತೇನೆ. ಯಾಕಂದ್ರೆ ಶಾರ್ಟ್ ಟರ್ಮ್ ಮಿಡ್ ಟರ್ಮ್ ಎರಡು ನನಗೆ ಮುಗಿತು. ನಾನು ಈಗ ಗೋಲ್ ಮಾಡಿದ್ರೆ ಲಾಂಗ್ ಟರ್ಮ್ ಗೋಲ್ಸ್ ಫುಲ್ಫಿಲ್ ಆಗಬೇಕಂದ್ರೆ 3 years to 5 years ಬೇಕು ಸರ್. ಅದ್ರ ಒಳಗಡೆ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಗೋಲ್ಸ್ ಹೆಂಗೆ ನಾವು ಗೊತ್ತಾ, ನನ್ನ ಗೋಲ್ ಹೆಂಗಿದೆ ಹೇಳಿ, ನನ್ನ ಗೋಲ್ ಆಫ್ಟರ್ 5 years, ಈಗ 3 years ಆಗಿದೆ, ಈಗ 2 ವರ್ಷ ಇದೆ. ಆಫ್ಟರ್ 5 years ನಾನು ಮನೆಯಿಂದ ಹೊರಗಡೆ ಬಂದು ಹಿಂಗೆ ನಿಂತ ಮೇಲೆ ಯೋಚನೆ ಮಾಡಬೇಕು, ನಿನ್ನೆ ಆ ಕಾರ್ನಲ್ಲಿ ಹೋಗಿದ್ದೆ, ಮೊನ್ನೆ ಆ ಕಾರ್ನಲ್ಲಿ ಹೋಗಿದ್ದೆ, ಈ ಕಾರ್ ನನ್ನ ಮಗ ತಗೊಳ್ತಾನೆ, ಇವತ್ತು ಈ ಕಾರ್ನಲ್ಲಿ ಹೋಗಿದ್ದೆ. 7 ಲಕ್ಸರಿ ಕಾರ್ಸ್ ನನ್ನ ಮನೆ ಮುಂದೆ ನಿಂದಿರಬೇಕು. 7 ಪರ್ ಡೇ. ಇವತ್ತು ಕೂತಿದ್ದ ಕಾರ್ನಲ್ಲಿ ನಾಳೆ ನಾನು ಕುದಿರಬಾರ್ದು. ಡ್ರೀಮ್ ಇದೆ. ಸೂಪರ್. ಈ ತರ ಡ್ರೀಮ್ಸ್ ಮಾಡ್ಬೇಕು ಸರ್. ಡ್ರೀಮ್ಸ್ ಇದ್ರೆ ನೀವು ಅದಕ್ಕೆ ಓಡ್ತೀರಿ. ನೀವು ಡ್ರೀಮ್ಸ್ ಇಲ್ಲ ಅಂದ್ರೆ ಓಡಲಿಕ್ಕೆ ಸಾಧ್ಯನೇ ಇಲ್ಲ. ಏನ್ ಸರ್, ಡ್ರೀಮ್ಸ್ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಹಾಗೆ ಆಗತ್ತೆ ಸರ್. ಇಲ್ಲೇ ನಂದು ಮಿಡ್ ಟೈಮ್ ಗೋಲ್ ಅಲ್ಲಿ ಏನಿತ್ತು, 2 ಸತಿ ಮಿನಿಮಮ್ ನಾನು ಫಾರಿನ್ ಟ್ರಿಪ್ ಹೋಗ್ಬೇಕಂತ ಇತ್ತು ನಂದು. ಸರ್ 48 ಮಂದಿ ಕರ್ಕೊಂಡು ಹೋಗಿದ್ದೆ ನಾನು. 48 ನಾನು ಒಬ್ಬನ ಸಂಬಂಧ ಮಾಡಿದ್ದೆ. 48 ಮಂದಿ ನಾನು ತೋರಿಸಿದ್ದೆ ನಿಮ್ಗೆ. ಅಲ್ಲ ತೋರಿಸಿದ್ದೆ ಇಲ್ಲ, ನಿಮ್ಗೆ ತೋರಿಸಿದ ಕಂಪನಿ ವಿಸಿಟ್ ಅದು ಸರ್. ಇಂಡಿಯಾದ 4 ಸತಿ ಟ್ರಿಪ್ ಹೋಗಿದ್ದು ನಾನು. 4 ಸತಿ ದಿಲ್ಲಿ, ಪಂಜಾಬ್ ಅಲ್ಲಿ ಎಲ್ಲ. ಈಗ ಮತ್ತೆ ಹೋಗ್ತಾ ಇದ್ದೇನೆ. ಈಗ ಆಗ್ತಾ ಇದೆ. ನಮ್ಮ ಕಂಪ್ನಿಯಿಂದ ಟ್ರಿಪ್ ಭಾಳ ಅದಾವ, ನೀವು ಟೆನ್ಷನ್ ಬಿಡ್ರಿ. ಕೇವಾನಲ್ಲಿ ಬಂದವರು ಯಾರು ಕೆಲಸ ಮಾಡ್ತಾರೋ ಅವ್ರು ಕಂಪಲ್ಸರಿ ಫ್ಲೈಟ್ನಲ್ಲಿ ಓಡ್ತಾರೆ. ಕಂಪಲ್ಸರಿ ಫ್ರೀನಲ್ಲಿ, ನಿಮ್ದು ದುಡ್ಡಿದ್ದಲ್ಲ, ಫ್ರೀ. ಅದು ಮುಂದೆ ಆಗ್ತದೆ ಹಂಗಂತ. ಆಯ್ತು ಸರ್. ಮಿಡ್ ಟರ್ಮ್, ಲೈಫ್ ಟರ್ಮ್, ಶಾರ್ಟ್ ಟರ್ಮ್ ಆಯ್ತು, ಲಾಂಗ್ ಟೈಮ್. ಲಾಂಗ್ ಟರ್ಮ್ 5 years ಗೋಲ್ಸ್ ಇರ್ತದೆ. ಇದ್ರಾಗ ಏನಿರ್ಬೋದು, ಒಳ್ಳೆ ಮನಿ ಇರ್ಬೋದು, ಒಳ್ಳೆ ಲಕ್ಸರಿ ಕಾರ್ಸ್ ಇರ್ಬೋದು. ನಿಮ್ದು ಮಿನಿಮಮ್ ಇನ್ಕಮ್ ಸರ್ ಲಾಂಗ್ ಟರ್ಮ್ ನಲ್ಲಿ ಮಿನಿಮಮ್ ಇನ್ಕಮ್ ಎಷ್ಟಿರ್ತದೆ ಗೊತ್ತು ನಿಮಗೆ? ನನ್ನ ಫ್ರೆಂಡ್ಗೆ ನಾನು ಹೇಳಿದ್ದೆ ಸರ್, ಅವ್ನು ಬೆಟ್ಟಿನ ಆಗಿಲ್ಲ ಆಮೇಲೆ ನನಗೆ ಯಾವಾಗ ವರ್ಷಕ್ಕೆ ನಾವು ಹೇಳಿದ್ದೆ, ಅವಾಗ ಇದು ಬೆಟ್ಟಿನ ಆಗಿಲ್ಲ ಅವ್ನು. ನಾನು ಇರೋದು ದಾಂಡೇಲಿ. ನಾನು ಹೇಳಿದ್ದೆ ನಾ ಬರ್ತ್ ಪ್ಲೇಸಸ್ ದಾಂಡೇಲಿ ಒಳಗೆ ದಸರಾ ಆಗುತ್ತೆ ಅಲ್ಲಿ. ಭಾಳ ಕಷ್ಟ ಆಗುತ್ತೆ. ಮೈಸೂರು ಆಗಿದ್ಮೇಲೆ ಸೆಕೆಂಡ್ ದಸರಾ ಅಲ್ಲೇ ಆಗೋದು. ರಾವಣ ಸುಡುತ್ತಲ್ಲೇ ಭಾಳಷ್ಟು ಎಂಟರ್ಟೈನ್ಮೆಂಟ್ ಆಗುತ್ತೆ. ದಸರಾಗೆ ನಾವು ಹೋಗಿದ್ದು. ದಸರಾ ಟೈಮ್ನಲ್ಲಿ ಎಲ್ಲೋ ಮನುಷ್ಯರು ದಾಂಡೇಲಿ ಒಳಗೆ ಹೋಗ್ತಾರೆ, ಅಲ್ಲಿ ಪೂಜೆ ಮಾಡ್ತಾರೆ. ಹೋಗಿದ್ದೆ. ಅವಾಗ ಎಲ್ಲರೂ ನಮ್ಮ ಫ್ರೆಂಡ್ಸ್ ಕಳಿಸಿದ್ದು. ಕೂತಿದ್ದೆ, ಏನು ಮಾಡತ್ತಿ, ಸೊ ಒಂಡ್ರ ಆಗ್ಬಿಟ್ಟು ಒಳ್ಳೆ ಲೈಫ್ನಾಗ ಆಯ್ತು. ಕಾರ್ ಬಂತು, ಕಾರ್ನಾಗ ಓಡಾಡ್ತಿ, ಬಸ್ನಾಗ ಓಡಾಡೋಕ್ಕಿಲ್ಲ, ನಾವು ಎಲ್ಲೇ ಕಂಡು ಸೊ ಭಾಳಷ್ಟು ಮಾತಾಡ್ತು. ಅಂದರೆ ಏನು ಮಾಡತ್ತಿ, ಎಷ್ಟು ಪೇಮೆಂಟ್ ಏನಂತಿದ್ರೆ, ಸರ್ ನಾನೇನಂದೆ, ನಾನು ಪೇಮೆಂಟ್ ಬಗ್ಗೆ ನಾನು ಕೆಲಸ ಮಾಡ್ತಾ ಇಲ್ಲ. ಆಫ್ಟರ್ 5 years ನಾನು ಬರ್ತೀನಲ್ಲ, ಅವಾಗ ನನಗೆ ಇಷ್ಟು ಪೇಮೆಂಟ್ ಇರಬೇಕಂತ ಈಗ ಕೆಲಸ ಮಾಡ್ತಾ ಇದ್ದಂತೆ. ಅದೇನು ಅಂತಿದ್ರು ಕನ್ನಡ ಅವರು. ಅದೇನು ಅಂದ್ರೆ 10 ಲಕ್ಷ ರೂಪಾಯಿ ಪ್ರತಿ ತಿಂಗಳ ಅಂತ ಹೇಳಿದೆ. ಅವನು ಹಿಂಗೆ ನೋಡಿದಾರೆ, ಯಾಕೆ ಹಿಂಗೆ ಅಂತ ಹೇಳಿದೆ. ಅಲ್ಲಿ ದೊಡ್ಡ ಫ್ಯಾಕ್ಟ್ರಿ ಇದೆ ಸರ್, ಇಂಡಸ್ಟ್ರಿ, ಪೇಪರ್ ಫ್ಯಾಕ್ಟ್ರಿ, WCPL, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್. ಈಗ ನಮ್ಮ ಇಂಡಿಯಾದಲ್ಲಿ ಎಷ್ಟು ಪೇಪರ್ ಅದಾವಲ್ಲ, ಟೋಟಲ್ ತಯಾರಾಗೋದು ಅಲ್ಲೇ. ಟೋಟಲ್ ಇಂಡಿಯಾಗೆ ಸಪ್ಲೈ. ಅದು ಮೊದಲವರು ಹೊರಗಡೆ ಸಪ್ಲೈ ಮಾಡ್ತಿದ್ರೆ, ಹೊರಗಡೆ ಬಂದ ಮೇಲೆ ಟೋಟಲ್ ಇಂಡಿಯಾದಲ್ಲಿ ಯಾವುದೂ ಪೇಪರ್ ಕಾಣಲಿ ನಿಮಗೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲೇ ಇರ್ತದೆ ಅದು. ಈಗ ನಿಮಗೆ ವೈಟ್ ಪೇಪರ್ ಇರ್ತದಲ್ಲ, ಈ ಪ್ರಿಂಟ್ ತೆಗ್ದಾರಲ್ಲ, ಅದ್ರ ಮೇಲೆ WW ಬರ್ತು ಒಂದು ಪೇಪರ್ ಸಿಗ್ತದೆ, ಅದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್. ಅದು ಕಂಪ್ನಿ ಅಲ್ಲೇ ಇದೆ. ಮಲೇಷ್ಯಾ ಸಪ್ಲೈ ಮಾಡಲಾಗ್ತಿದೆ, ಬಂದ್ ಮಾಡಿದ್ದಾರೆ. ಆ ಕಂಪ್ನಿದ ಮ್ಯಾನೇಜರ್, ಭಾಳ ದೊಡ್ಡ ಫ್ಯಾಕ್ಟ್ರಿ ಅದು. ಮ್ಯಾನೇಜರ್ಗೆ ಎಷ್ಟು ದುಡ್ಡಿಲ್ಲ, ನಿಮ್ಗೆ ಸಿಗ್ತೈತಿ ಇಲ್ಲ, ಎಷ್ಟು ಓದಿ ನನ್ನ ಕೇಳ್ತಾನೆ. ಅವಾಗಿಂದ ಅವ್ನು ಕಂಡೇ ಇಲ್ಲ. ಯಾಕಂತೇಳಿದ್ರೆ ಇವ್ನು ಬರೀ ಮಗ್ಯವಾಗ್ಬಿಟ್ಟ. ಮಗಿದಲ್ಲ ಮಾತಿದ್ದು, ಬರೀ ಬೇಕರ ಏನಿಲ್ಲ, ಬಸ್ ಹಾಕ್ಬೋದು ಮೈನಿಗೆ ಬೇಕಂತ ಹೇಳ್ತಾನೆ. ಆಗಂಗಿಲ್ಲ ಅಂತ ಹೇಳ್ತಾನೆ ಸರ್. ಬಟ್ ನಿಮ್ದು ಇದು ಗೋಲ್ ಸಟ್ಟಿದ್ರೆ ಸರ್ 10 lakhs ಸಾನ್ ಅಮೌಂಟ್. ಯಾಕಂತಿದ್ರೆ ನಾನು ಫಸ್ಟ್ ಟೈಮ್ ಬಂದು ಕುಂತಾಗ ನಾನು ಯಾವಾಗ ನೋಡಿದಲ್ಲ, ಅವಾಗ ನನ್ನ ಅಪ್ಲೈನ್ ಬಂದಾಗ ಹೇಳಿದ 64,000 rupees ಪರ್ ಮಂತ್ ಇನ್ಕಮ್ ತಗೊಳ್ತೇನೆ. ನನಗೆ 64ಗೆ ಎಲ್ಲಿ ಕಡ್ದಾಗಿತ್ತು. ನನಗೆ ಇಷ್ಟು ಬಂದು ಸಾಕು ಅಂತ ನಾನು ಹೇಳಿದ್ದೆ ಸರ್. 4 monthsನಲ್ಲಿ ನನಗೆ ಆಗ್ತಿದ್ದೆ, 4 ತಿಂಗಳಲ್ಲಿ ನಾನು. ಆಮೇಲೆ ನೆಕ್ಸ್ಟ್ ಟೈಮ್ ಮತ್ತೊಂದು ಸೆಮಿನಾರ್ನಲ್ಲಿ ಬಂದ, ಅವನು ಹೇಳಿದ 64 ನಾವು ನನಗೆ 2 ಲಕ್ಷ ಇನ್ಕಮ್ ಆಗಿದೆ ಪರ್ ಮಂತ್ ಅಂತ ಹೇಳಿದ. ಪರ್ ಮಂತ್ 2 lakhs ಆಗಿದೆ ಅಂತ ಹೇಳಿದ ಸರ್. ಆಫ್ಟರ್ 4 years ಅವನ ಇನ್ಕಮ್ 19 lakh rupees ಆಗಿದೆ. 19 lakh ಬರೀ 4 ವರ್ಷನಲ್ಲಿ. ನಮ್ದು ಯಾಕಾಗಂಗಿಲ್ಲ ಸರ್? 100% ಆಗತ್ತೆ. ಯಾಕಂದ್ರೆ ಇನ್ನೂ ಇಲ್ಲಿ ಬೆಳೆದೇ ಇಲ್ಲ, ಪೂರ್ತಿ ಮೈದಾನ ಖಾಲಿ ಇದೆ. ಬಾಲಿಂಗ್ ಫಾಸ್ಟ್ ಆಗ್ತಾ ಇದೆ. ನಿಮ್ ಕೈಯಾಗ ಬ್ಯಾಟ್ ಕೊಟ್ಟಾರ, ನೀವು ಬರೀ ಬಾಲ್ಗೆ ಟಚ್ ಮಾಡ್ರಿ, ಬೌಂಡ್ರಿ ಹೋಗೋದು ಗ್ಯಾರಂಟಿ. ಹಿಡಿಯೋರೇ ಇಲ್ಲ, ಇಲ್ಲಿ ಫೀಲ್ಡರ್ಸೇ ಇಲ್ಲ. ನೋ ಫೀಲ್ಡರ್ಸ್ ಇನ್ ಗ್ರೌಂಡ್.
ಬೌಂಡ್ರಿ ಲೈನ್ ಪೂರ್ತಿ ಹೊಡೆಯೋದು ಬೇಕಾಗಿಲ್ಲ. ಟಚ್ ಮಾಡ್ರಿ, ಬೌಂಡ್ರಿ ಹೋಗೋದು ಗ್ಯಾರಂಟಿ ಇಡಕ್ಕಿಲ್ಲ ಅಲ್ಲ ಯಾರು ಇನ್ನೊಬ್ಬ ಬರೋಕ್ಕಿಂತ ಮೊದಲು, ಯಾಕಂದ್ರೆ ಸೂಪರ್ ಆಗೈತೆ ಈಗ ಎಲ್ಲಾ ತರ ಜನ ಬರ್ತಾರೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ. ಬರೋಕ್ಕಿಂತ ಮೊದಲು ಏರಿಯಾ ಕವರ್ ಮಾಡ್ಬಿಡ್ರಿ. ಎಲ್ಲಿಂದ ಮನುಷ್ಯ ಬಂದ್ರೆ ನಿಮ್ ಡೌನೇ ಇರಬೇಕು, ಜಾಳಿಗೆ ಹಾಕ್ಬಿಡ್ರಿ. ಓಕೆ ರೈಟ್, ಮುಂದೆ ಹೋಗೋಣ. ಯಾಕೆ ಮಾಡಬೇಕು ಇದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೇಕು ಸರ್. ಎಸ್ ಸರ್, ಗೊತ್ತಿದೆ ಸರ್. ಮತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಹೊಸಬ್ರು ಇದ್ದಾರೆ ಸರ್, ಮಾಡಿ ಸರ್. ಹೊಸಬ್ರು ಇದ್ದಾರೆ, ಮಾಡಿ ಸರ್. ಸರ್ ಆವರೇಜ್ ನೋಡ್ತಾ ಇದ್ದಾರೆ ಸರ್. ಇದು ಏನ್ ತೋರಿಸುತ್ತೆ ಅಂದ್ರೆ ಆವರೇಜ್ 1914 ಒಂದು ಸರ್ವೆ ಮಾಡಿ ನೋಡಿದ್ವಿ. ಇದು ಸರ್ವೆ ನಮ್ದಲ್ಲ ಸರ್, ಆಕ್ಚುಲಿ ಇದು ಕಾಂಗ್ರೆಸ್ ಗವರ್ಮೆಂಟ್ ಸರ್ವೆ ಮಾಡಿದ್ದು. ಎಸ್ ಸರ್. ಆವರೇಜ್ ಹೆಂಗಿದೆ ಅಂದ್ರೆ 1914 ಮಕ್ಕಳ ಒಂದು ಫ್ಯಾಮಿಲಿಯಲ್ಲಿ 10 ರಿಂದ 12 ಮಕ್ಕಳು ಇರ್ತಿದ್ದು. ಇದು UP ಸೈಡ್ ಇನ್ನೂ ಇದೆ. UP ಬಿಹಾರ್ ಸೈಡ್ ಹೋಗಿದ್ರೆ 8-10 ಮಕ್ಕಳು ಸಿಗ್ತಾರೆ ನಿಮ್ಗೆ ಒಂದೊಂದು ಮನೆ ಒಳಗೆ. ಆದಾಯ ಇನ್ಕಮ್ ಎಷ್ಟಿತ್ತಂದ್ರೆ 10 ರೂಪಾಯಿ ಇದ್ರೆ ಸಾಕು, ಎಲ್ಲರೂ ಮಸ್ತ್ ಖುಷಿನಲ್ಲಿ ಇರ್ತಿದ್ರು, ಫಸ್ಟ್ ಕ್ಲಾಸ್ ಜೀವನ. ಸರ್ ಟೈಮ್ ಬರ್ತಾ ಬರ್ತಾ ನಾವು ಇಂಪ್ರೂವ್ ಆದು, ಟೆಕ್ನಾಲಜಿ ಬಂತು, ಸೆಲ್ಫ್ ಡಿಪೆಂಡ್ ಆದ ನಾವು. ಅವಾಗ 1960 ಪ್ರತಿ ಒಂದು 20 ವರ್ಷದಲ್ಲಿ ಸರ್ವೆ ಆಗುತ್ತೆ. ಇದು ಎವ್ರಿ 20 ಇಯರ್ಸ್. ಅಲ್ಲಿ ಏನಾಗುತ್ತೆ ಮಕ್ಕಳಲ್ಲಿ ಕಂಟ್ರೋಲಿಂಗ್ ಚಲೋ ಆಗುತ್ತೆ. 8 ಜನ ಎಲ್ಲಿ 60 ಜನ ಕಂಟ್ರೋಲಿಂಗ್. ಅವಾಗ ಮಕ್ಕಳು ಕಡಿಮೆ ಮಾಡಿದ್ರು, ಬಟ್ ಆದಾಯ ಜಾಸ್ತಿ ಬೇಕಾಗುತ್ತೆ. 100 ರೂಪಾಯಿ. ಓಕೆ ಸರ್, 1980 ಸರ್ವೆ ಮಾಡಿದ್ರು. 6 ರಿಂದ 8 ಮಕ್ಕಳು 1,000. ಇಲ್ಲಿ ನಾವು ಬರ್ತೇವೆ 1975 ಬರ್ತ್ ರೈಟ್ ಸರ್. ನಮ್ಮ ಮನೆಯೊಳಗ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಹೇಳಿದ್ರೆ 5 ಜನ ನಾವು, ಅಂದ್ರೆ 6 to 8 ಇಲ್ಲಿ ಬಂತಲ್ಲ. ನಮ್ಮ ತಂದೆಯವರು ಆ ಕಂಪ್ನಿಯಲ್ಲಿ ಹೇಳಿದ್ರೆ WCP ಮದ್ರಾಗ ಮಾರ್ಕರ್ ಅವರು ವರ್ಕರ್ ಇದ್ರು. ಅವ್ರದ್ದು ಆದಾಯ ಎಷ್ಟು ಗೊತ್ತಾ ತಿಂಗಳಿಗೆ ಇವತ್ತು ನಮ್ಗೆ ವಂಡರ್ ಆಗುತ್ತೆ ಹೆಂಗ್ ಇರ್ತದೆ. 1,100 rupees ಪರ್ ಮಂತ್. 10ನೇ ತಾರೀಕು ಪೇಮೆಂಟ್ ಆಗ್ತಿದ್ದು, 11ನೇ ತಾರೀಕು ನಾವು ಮಾರ್ಕೆಟ್ ಹೋಗ್ತಿದ್ದು. ಒಂದ್ ತಿಂಗಳಿಗೆ ಏನೇನು ರಾಶನ್ ಬೇಕು ಎಲ್ಲ ತಗೊಂಡ್ಬಿಡ್ತಿದ್ವಿ. ತಗೊಂಡ್ಬಂದು ಮನೆಯಾಗ ಹಾಕೋದು. ಮತ್ತೆ ಒಂದ್ ತಿಂಗಳ ಅಂಗಡಿಗೆ ಹೋಗಂಗಿಲ್ಲ. 1ನೇ ತಾರೀಕು 2ನೇ ತಾರೀಕು ಆಗಿದ್ದ ತನಕ ಸಕ್ರೆ ಇದ್ರೆ ಚಾ ಪುಡಿ ಇಲ್ಲ, ಅಕ್ಕಿ ಇದ್ರೆ ಬೆಳೆ ಇಲ್ಲ. ಬಾಜುದಂಗ 100 ರೂಪಾಯಿ ಕೊಡ್ರಿ, ಪಗಾರ ಬಂದ ಮೇಲೆ ಕೊಡ್ತೇನೆ, ಸಾಲ ಚಲೋ ಆಗ್ಬಿಡ್ತೀವಿ. ಕರೆಕ್ಟ್. ಆ ಜೀವನ ಐತೆ, ನಾನು ನೋಡಿದ್ದೇನೆ ಜೀವನ. ಕರೆಕ್ಟ್. ಆದ್ಮೇಲೆ 2000 4-5 ಮಂದಿ ಸರ್, 4-5 ಮಂದಿ ಇಲ್ಲ ಇಲ್ಲಿ ಆಕ್ಚುಲಿ. ಹಮಾರೆ ಸ್ಲೋಗನ್ ಬಂದಿತ್ತು. ಹೌದು ಸರ್, ನಮಗೆ 10,000 rupees ಸರ್. ಇವತ್ತಿನ ಸ್ಲೋಗನ್ ಗೊತ್ತಿದೆ, ಈಗ 2 ಚೇಂಜ್ ಆಗ್ಯಾವ ಸರ್. ಇದು 2020 ಸ್ಲೋಗನ್ ಗೊತ್ತಿದೆ ನಿಮಗೆ. ಏಕೋ ಪಾಲೆಂಗೆ ಶೇರ್ ಬನಾಂಗೆ, ಒಂದ ಮಕ್ಕಳು ಸಾಕಂತೆ. ಏಕೋ ಪಾಲೆಂಗೆ ಶೇರ್ ಬನಾಂಗೆ. ಇಲ್ಲೇ ಏನಿತ್ತು, ಹಮ್ದೋ ಹಮಾರೆದು ಹೌದಲ್ಲ. ಈಗ ಏಕೋ ಪಾಲೆಂಗೆ ಶೇರ್ ಬನಾಂಗೆ ಸರ್. ಇಲ್ಲಿ ತನಕ ಮನ್ಯಾಗ ಒಬ್ಬನೇ ದುಡಿತಿದ್ದ. ಇವತ್ತು ಹೆಂಡತಿನೂ ಹೋಗ್ಬೇಕು, ಗಂಡನೂ ಹೋಗ್ಬೇಕು, ಆದ್ಮಿ ಸಾಲಂಗಿಲ್ಲ. ಮಕ್ಕಳು ಅಡಿಷನಲ್ ಬೇಕಾದ್ರೆ ನಿಮ್ ಖರ್ಚು ನೀನೇ ನೋಡ್ಕೋಪ್ಪ, ನನ್ನ ಕೈಲಿ ಆಗಲ್ಲ, ಓದಿಸೋದಷ್ಟು ಕೆಲಸ ನಾನು ಮಾಡಿದ್ರೆ ಅದೇ ದೊಡ್ಡ ಪುಣ್ಯಾತ್ಮ ಆಗಿದ್ದೀನಲ್ಲ ಸರ್. ಸರ್ ಇವತ್ತು ಎವರೇಜ್ ಸರ್ ಹೆಂಗಿದೆ ಅಂದ್ರೆ 20 ಇಯರ್ಸ್, ಇಲ್ಲಿಂದ 20 ಇಯರ್ಸ್ ಇರ್ತದೆ. ಈ ಡೇಟ್ 20 ಇಯರ್ಸ್ ಮಿನಿಮಮ್ 1 lakh ಬೇಕು. ಇಲ್ಲಿ ನೋಡ್ರಿ, ಎವ್ರಿ 20 ಇಯರ್ಸ್ಗೆ 1 ಜಾಸ್ತಿ ಬರ್ತಾ ಇದೆ. ಬರ್ತಾ ಇದೆಯಲ್ಲ, ಇದು ಕರೆಕ್ಟ್ ಇದೆಯಲ್ಲ. ಇಷ್ಟು 0 ಜಾಸ್ತಿ ಆಗಿದ್ರೆ ಇಲ್ಲಿ ಒಂದು ಆಗಬೇಕು, ಇಲ್ಲ ಯಾವ ಅಪ್ಪನ ಕೈನಲ್ಲಿ ಇಲ್ಲ ಇದು ನಿಲ್ಲಿಸ್ತಾನೆ ಅಂತ ಹೇಳಿ ಇದೆ. ಯಾರು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಏನ್ ಮಾಡ್ತೀವಿ, 1 ಲಕ್ಷ ರೂಪಾಯಿ ಪರ್ ಮಂತ್ ಇನ್ಕಮ್. ಈಗ ಬರುವುದು ಹಾರ್ಡ್ಲಿ 5 ವರ್ಷದಲ್ಲಿ ಆಗ್ಬಿಡ್ತದೆ. 5 ಇಯರ್ಸ್ನಲ್ಲಿ ಮಿನಿಮಮ್ 1 ಲಕ್ಷ ಬೇಕು. ಯಾಕಂದ್ರೆ ನಾವು ಸಣ್ಣಾಗಿದ್ದಾಗ 1,000ನಲ್ಲಿ ಜೀವನ ಮಾಡೇವು ನಾವು. ಇವತ್ತಾಗತ್ತೆ ಸರ್ ಪರ್ ಡೇ 1,000ಕ್ಕಿಂತ ಜಾಸ್ತಿ ಖರ್ಚು ನಂದು ಒಬ್ಬನಿದೆ. 10,000 ರೂಪಾಯಿ ಯಾರು ಮನೆಯೊಳಗಿದ್ರೆ ಅವ್ರ ಮನೆಯೊಳಗೆ ತೊಂದರೆ ಇದೆ, ಇದೇನಿಲ್ಲ ಇದೆ ಸರ್. ಈಗ 1 ಲಕ್ಷ ಬೇಕಾಗುತ್ತೆ. ಬಟ್ ಸರ್ ಇವತ್ತು 10,000 ಅಂತ ನಾವು ಹೇಳ್ತಲ್ಲ, ಒಂದು ಮನುಷ್ಯ ಈಸಿಯಾಗಿ 10,000 ರೂಪಾಯಿ ಅರ್ನ್ ಮಾಡಬಹುದು. ಈಗ ನಾಳೆ 1 ಲಕ್ಷ ರೂಪಾಯಿ ಅಂತಲ್ಲ, 1 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾನೆ, ಇಲ್ಲ ಅಂತಿಲ್ಲ.
ಬಟ್ ಡ್ರೀಮ್ ಫುಲ್ಫಿಲ್ ಆಗ್ಲಿಕ್ಕೆ ಚಾನ್ಸಸ್ ಇದೆಯಾ? ಆಗಲ್ಲ. ಇದು ಆಗುವುದಂತ ಗ್ಯಾರಂಟಿ ಆಯಿತು. ಇವತ್ತೇ ಕೆಲಸ ಮಾಡಿ ಅದ್ರ ಮೇಲೆ ನಾಳೆ ತೊಂದರೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಈಗ ಲಾಸ್ಟ್ 6 months 1 year ಬಿಫೋರ್ ಉಳ್ಳಾಗಡ್ಡಿ ರೇಟ್ ಭಾಳ ಹೈ ಆಗಿತ್ತು. ಎಸ್ 200. ಕರೆಕ್ಟ್ ಅಲ್ಲ? 200 rupees ನಿಯರ್ ಬೈ ಹೋಗಿತ್ತು. ಕರೆಕ್ಟ್ ನೆನಪಿದೆ ಎಲ್ಲರಿಗೂ? ಎಸ್ ಸರ್. ನಮ್ಮ ಮನೆ ಪಕ್ಕವ್ರ ಅವ್ರದ್ದು ಹೋಟ್ಲ್ ಇದೆ. ಅವ್ರಿಗೂ ಈಗ ಏನಾರ ಮಾತಾಡ್ಬೇಕಲ್ಲ ಸರ್, ಹೊರಗೆ ಅಕಸ್ಮಾತ್ ನಾನು ಹೊರಗೆ ಬರ್ಲಿಕ್ಕೆ ಅವರು ಹೊರಗೆ ಬರ್ತಾರೆ. ನೀ ಏನು ನಕ್ಕಿದೆ ಅವ್ರು ನಕ್ಕಿದ. ಸರ್ ಉಳ್ಳಾಗಡ್ಡಿ ರೇಟ್ ಭಾಳ ಆಗ್ಬಿಟ್ಟಿದಂತೆ ಕಾಮನ್ ವರ್ಡ್ಸ್ ನಾನು ಹೇಳಿದ್ದೆ ಅವರು. ಅವಾಗ ಏನಂತ ಗೊತ್ತ ಎಲ್ಲ ಆಗೈತೆ. ನಾನು ಆಶ್ಚರ್ಯ ಅದೇ, ಏನಪ್ಪ ನಿಮ್ಗೆ ಗೊತ್ತಿಲ್ಲ ಏನೋ ನಾನು ತಿಳಿದೇನೆ. 200 ರೂಪಾಯಿ ಆಗಿದೆ ನಡೆದೇ ಇದೆ. ಎಲ್ಲರೂ ಉಳ್ಳಾಗಡ್ಡಿ ತಿನ್ನೋದು ಬಂದ್ ಮಾಡಿಬಿಟ್ರ. ಹೋಟೆಲ್ನಲ್ಲಿ ಉಳ್ಳಾಗಡ್ಡಿ ಬಿಟ್ಟು ಕಾಬೇಜ್ ಹಾಕಾತಾರ. ನೀವು ಉಳ್ಳಾಗಡ್ಡಿ ಎಲ್ಲೇ ತುಟ್ಟಿ ಆಗಿದ್ದಾನೆ ಅದನ್ನಂತ ನಾನು ಭಾಳ ವಿಚಿತ್ರ ಆಗ್ಬಿಟ್ಟೆ. ಆಮೇಲೆ ನನ್ನ ಬಂತು, ಸರ್ ಅವ್ನ ಇನ್ಕಮ್ 1.5 lakh rupees ಇದೆ. ಅವ್ನಿಗೆ 200 ರೂಪಾಯಿ ತುಟ್ಟಿ ಕಾಣಿಸ್ತದೆ. ಸಿಂಪಲ್, ನಿಮ್ಗೆ ಏನು ತುಟ್ಟಿ ಕಾಣಬಾರ್ದಂದ್ರೆ ನಿಮ್ಗೆ ಆದಾಯ ಜಾಸ್ತಿ ಮಾಡ್ಕೊರಿ. ಯಾರ್ದು ಆದಾಯ ಕಡಿಮೆ ಇತ್ತು ಅವ್ರು ಉಳ್ಳಾಗಡ್ಡಿ 1 kg ತಗೊಂಡ್ ಬರೋದು 1/2 kg ತಗೊಂಡ್ ಬರ್ಲಿಕ್ಕೆ ಚಾಲು ಮಾಡ್ಬಿಟ್ರು. ಯಾರು ಅರ್ಧ kg ತಗೊಂಡ್ರೆ ಅವ್ರು ತಗೊಳ್ಳೋದು ಬಂದ್ ಮಾಡ್ಬಿಟ್ರು. ಸರ್ ಹಂಗ್ ಮಾಡ್ಬೇಡ್ರಿ, ಅದು ಒಂದು ಹಳೆ ಕತೆ ಇತ್ತು. ಎಷ್ಟು ಚಾದ್ರ ಐತಿ ಅಷ್ಟೇ ಕಾಲ್ ಜಾದ್ರಿ. ಕರೆಕ್ಟ್? ಹಾಸಿ ಇದ್ದಾಗ ಅಂದ್ರೆ ಕನ್ನಡ ಅಷ್ಟು ಬರಂಗಿಲ್ಲ. ಪಸಾರು ಕಾಲ್ ಚಾಚಿ ಸರ್ ಮೇ ಲಂಬಾ ಹೂ ಕ್ಯಾ ಕರು, ನಾನು ಊದಿದ್ದೇನೆ, ನಾನು ಹಿಂಗ್ ಮಕ್ಕೋಲ್ಲ. ನಾನು ಚಾದ್ರ ಬಗ್ಗಿ ಮಾಡ್ಬಿಡ್ತೇನೆ. ಹಾಸಿಗೆ ದೊಡ್ಡ ಮಾಡ್ತೀನಲ್ಲ ನಾನು. ಹಾಸಿಗೆ ದೊಡ್ಡ ಮಾಡ್ಬಿಡ್ರಿ, ನಿಮ್ಗೆ ಆಪ್ಷನ್ಸ್ ಇಲ್ಲ. ಸಿಂಪಲ್ ಅದು ಹಳೇದು ಬಿಡ್ರಿ. ನೆಗೆಟಿವ್ ವರ್ಡ್ಸ್ हम होंगे कामयाब एक दिन नहीं, इसी दिन होंगे, इसी बरस होंगे, इतना ही कमाएंगे. डिसीजन, पॉवर ऑफ डिसीजन निम ಕೈನಲ್ಲಿ. ಓಕೆ ರೈಟ್, ಮುಂದೆ ಟೀಮ್ ವರ್ಕ್ಸ್. ಇದೆಲ್ಲ ಆಗೋದು ಟೀಮ್ ವರ್ಕ್ಲಿಂದ ಸರ್. ನಾವು ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ನನ್ನ ಇನ್ಕಮ್ 10 ಲಕ್ಷ ರೂಪಾಯಿ ಆಗ್ಬೇಕಂದ್ರೆ ನಾನು ನಿಮ್ಗೆ 5 ಲಕ್ಷ ಬರ್ಲಿಕ್ಕೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ 10 ಲಕ್ಷ ಹಾಕ್ಲಿಕ್ಕೆ ಸಾಧ್ಯ ಇದೆ? ಆಗಲ್ಲ. ಹೆಲ್ಪ್ ಮಾಡ್ಲಿಕ್ಕೆ ಬೇಕು, ಕೆಳಗೆ ಹೋಗ್ಲಿಕ್ಕೆ ಬೇಕು, ಕೆಳಗಿನ ಮಂದಿಗೆ ನೀವು ಕೊಡಿಸ್ಲಿಕ್ಕೆ ಬೇಕು. ಅವಾಗ ನಿಮ್ಗೆ ಸಿಗ್ತದೆ ಟೀಮ್ ವರ್ಕ್. ಟೀಮ್ ಆಗಿ ವರ್ಕ್ ಮಾಡ್ರಿ, ಯಾವಾಗೂ ಟೀಮ್ ಆಗಿ ವರ್ಕ್ ಮಾಡ್ರಿ. ಯಾಕಂತಂದ್ರೆ 50 ವರ್ಷ ನಮ್ದು ಮುಗಿದಿದೆ. 50 ವರ್ಷ ನಾನು ಒಬ್ಬನೇ ಕೆಲಸ ಮಾಡಿ ನೋಡಿದೆ, ನಾನು ಡೆವಲಪ್ ಆಗಿಲ್ಲ. ಬಟ್ ಅದೇ ಕೆಲಸ 10 ಜನ ಬಂದು ಮಾಡಿದ್ರೆ ಡೆವಲಪ್ ಆಗ್ತಿರಲಿಲ್ಲ ಸರ್. ಎಲ್ಲ ಓಡಾಗುತ್ತಲ್ಲ. ಬಿಲೀಫ್ ಸಿಸ್ಟಮ್ ಯಾವಾಗ ತನಕ ನಿಮ್ಮ ಮೇಲೆ ನಿಮ್ಗೆ ಭರೋಸೆ ಇರಂಗಿಲ್ಲ. ಬಿಲೀಫ್ ಇಲ್ಲಂದ್ರೆ ಆಗ್ಬೋದು ಸರ್, ನಿಮ್ಗೆ ಭರೋಸೆ ಇಲ್ಲಂದ್ರೆ ಆಗ್ಬೋದು. ಬಿಲೀಫ್ ಇರಬೇಕು. ಏನು? ಪ್ರಾಡಕ್ಟ್ ಮೇಲೆ, ಕಂಪನಿ ಮೇಲೆ, ನಿಮ್ ಟೀಮ್ ಮೇಲೆ, ನಿಮ್ ಮೇಲೆ. ಒಂದ್ರ ಮೇಲೆ ಇಂತಲ್ಲ ಸರ್, ನಾನು ಎಲ್ಲ ಬಿಲೀಫ್ ಇದೆ. ಪ್ರಾಡಕ್ಟ್ ನಲ್ಲಿ ನಂಬರ್ 1 ಕ್ವಾಲಿಟಿ ಇದೆ. ಬಿಲೀಫ್ ಇದ್ರೆ ತಾನೇ ಅದು ಪ್ರಾಡಕ್ಟ್ ನಿಮ್ಗೆ ನಂಬರ್ 1 ಆಗೋದು. ಕಂಪನಿ ನಂಬರ್ 1 ಇದೆ ಅಂತ ನಿಮ್ಗೆ ಅದಕ್ಕೆ ಖಾತೆ ಆಗಿದ್ರೆ ನೀವು ಹೇಳಬಹುದು, ನನ್ನ ಟೀಮ್ 100% ಕೆಲಸ ಮಾಡೇ ಮಾಡುತ್ತೆ ಅಂತ ಕೆಲಸ ಮಾಡ್ತದೆ. ನಾನು ಇದಕ್ಕೆ ಲೀಡ್ ಮಾಡೇ ಮಾಡ್ತೇನೆ ಅಂತ ಇದ್ರೆ 100% ಲೀಡ್. ಅದಕ್ಕೆ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಇರಬೇಕು. ವಿಷನ್, ವಿಷನ್ ಇಲ್ಲ ಅಂದ್ರೆ ಏನೂ ಇಲ್ಲ ಸರ್. ದೂರದೃಷ್ಟಿ ಅಂತ ಇರಬೇಕು. ನಾಳೆ ಏನಾಗತ್ತೆ ಇವತ್ತೇ ನೋಡಬೇಕು. ನಾಳೆ ನೋಡ್ತೇನೆ ನನಗೆ ಬಿಲೀಫ್ ಯಕೀನ್ ಮಾಡ್ರಿ. ನಾಳೆ ನಾನು ಲಕ್ಸರಿ ಕಾರ್ನಲ್ಲಿ ಓಡಾಡ್ತೇನೆ, ನಿಮ್ಗೆ ಅನಿಸ್ಬೇಕು ಇದೇ ತರ ಕಲರ್ ಇರಬೇಕು, ಇದೇ ತರ ಕಾರ್ ಇರಬೇಕು, ಇದೇ ತರ ಫಿನಿಶ್ ಇರಬೇಕು, ಇದೇ ತರ ನಮ್ಗೆ ಫೀಲಿಂಗ್ ಬರಬೇಕು. ನಿಮ್ಗೆ ಇವತ್ತು ಆಗಬೇಕು ಅಂದ್ರೆ ನಾಳೆ ಅದು ಬರುತ್ತೆ. ಇಲ್ಲಾಂದ್ರೆ ಸರ್ ಬೇಕೇ ಬೇಕು. ವಿಷನ್, ನಾಳಿದ್ದು ವಿಷನ್ ಇವತ್ತು ನೋಡ್ಬೇಕು. ವಿಷನ್ ಕ್ಲಿಯರ್ ಇರಬೇಕು. ದುರ್ಗದಿಂದ ಇಲ್ಲ, ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ, ಇಲ್ಲ 100% ಕ್ಲಿಯರ್ ಕಾಣ್ತಾ ಇರಬೇಕು ನಿಮ್ಗೆ. ಎಸ್, ನನ್ನ ಮುಂದಿನ ಜೀವನ ಹಿಂಗೆ ಇದೆ. ಯಾಕಂದ್ರೆ ಇನ್ನೊಂದು ಕೈಯಾಗಿ ನಾನು ಕೊಟ್ಟಿಲ್ಲ, ನನ್ನ ಜೀವನ ನನ್ನ ಕೈಯಾಗಿ ಇಟ್ಕೊಂಡೇನೆ, ನಾನು ಮಾಡ್ಕೋತೇನೆ ಅಂದ್ರೆ ಆಗುತ್ತೆ. ರೀಸನ್ ನೆಕ್ಸ್ಟ್, KY ಇಸ್ ಎ ಕ್ಯಾರಿಯರ್ ಇಸ್ ಮಸ್ಟ್ ಇಂಪಾರ್ಟೆಂಟ್. ಯಾಕೆ? ರೀಸನ್, ಹೆಜ್ಜೆ ಹೆಜ್ಜೆಗೆ ಕಂಪನಿ ಅದಾವ. ನಾಳೆ ಇನ್ನೊಬ್ಬನು ಬರ್ತಾನೆ, ಅದೇನ್ ಮಾಡ್ತೀಯೋ ದುಡ್ಡಿಲ್ಲ ಬಾ, ಅವಾಗ ಹೌಸ್ ಬರ್ಬಾರ್ದು. ಇನ್ನೂ ತನಕ ನೀವು ಏನು ಮಾಡಿದ್ರೆ ಸೆಕೆಂಡ್ರಿ, ನನಗೆ ಗೊತ್ತಿಲ್ಲ. ಇನ್ನು ಮೇಲೆ ಇಲ್ಲೇ ಕೊಯ್ದ್ರೆ ಕೇವಾ 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 ಡ್ರಾಪ್ ಬರಬೇಕು ಸರ್. ಯಾವಾಗ ತನಕ ನಿಮ್ಮ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಇರಂಗಿಲ್ಲ,
ನಿಮಗೆ ಪ್ರಕೃತಿ ಸಪೋರ್ಟ್ ಮಾಡಂಗಿಲ್ಲ. ಅದಕ್ಕೆ ಹೆಂಗಿರ್ಬೇಕು, KYC ಕ್ಯಾರಿಯರ್ ಇದು ಬಿಟ್ಟು ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಜನರಿಗೆ ಏನು ಬೇಕು ನನ್ನ ಕಡೆ ಇದೆ, ಜನರಿಗೆ ಕಡಿಮೆ ರೇಟ್ನಲ್ಲಿ ಬೇಕು ನನ್ನ ಕಡೆ ಇದೆ. ನನ್ನ ಕಡೆ ಇದ್ದಿದ್ದು ಯಾರ ಕಡೆನೂ ಇಲ್ಲ. ಕ್ವಾಲಿಟಿ ನನ್ನ ಕಡೆ ಇದೆ, ಸರ್ಟಿಫಿಕೇಟ್ಸ್ ನನ್ನ ಕಡೆ ಇದೆ, ಮೆಜಾರಿಟಿ ನನ್ನ ಕಡೆ ಇದೆ, ಓನ್ ಮ್ಯಾನುಫ್ಯಾಕ್ಚರಿಂಗ್ ನನ್ನ ಕಡೆ ಇದೆ, ಎಲ್ಲ ನನ್ನ ಕಡೆ ಇದೆ. ಮತ್ತೆ ಇನ್ನೊಬ್ಬ ಯಾಕೆ ಇದು ಯಾವಾಗ ತನಕ ನೀನು ಬರಂಗಿಲ್ಲ. ಇದು ಕ್ಯಾರಿಯರ್ ನಂದು. ಇನ್ನೊಬ್ಬ ಬಂದ ನನ್ನ ಕ್ಯಾರಿಯರ್ ಹಾಳು ಮಾಡಿಕ್ಕೆ ಬರ್ತಾ ನೀನು. ಇದು ಯಾವಾಗ ತನಕ ಬರಂಗಿಲ್ಲ. ಬಿಲೀಫ್ ಸಿಸ್ಟಮ್ ಯಾವಾಗ ತನಕ ಕಂಪನಿ ಮೇಲೆ, ಪ್ರಾಡಕ್ಟ್ ಮೇಲೆ, ನಿಮ್ಮ ಮೇಲೆ, ನಿಮ್ಮ ಟೀಮ್ ನಿಮ್ಗೆ ಬರಂಗಿಲ್ಲ, ಅವಾಗ ತನಕ ಇದು ಬರಂಗಿಲ್ಲ. ಇವು ಎಲ್ಲ ಒಂದಕ್ಕೊಂದು ಲಿಂಕ್ ಅದಾವ. ಅರ್ಥ ಆಗ್ತಾ ಇದೆ? ಎಸ್ ಸರ್. ಇದೆಲ್ಲ ಒಂದಕ್ಕೊಂದು ಲಿಂಕ್ ಅದಾವ. ಕ್ಯಾರಿಯರ್ ನಂದು. ಈಗ ಮನೆ ಹೇಳ್ತಾ ಇದ್ರು ಮಾಡಿದ ಇದನ್ನ ಮಾಡ್ತಾನೆ, ನಾನು ಮಾಡಂಗಿಲ್ಲ. ಇದು ಬಿಲೀಫ್ ಸಿಸ್ಟಮ್. ಗೆದ್ರೆ ಇದ್ರಾಗೆ ಗೆಲ್ತೇನೆ ನಾನು. ಬಿಲೀಫ್ ಸಿಸ್ಟಮ್. ಇದು ಬಿಟ್ಟು ಬೇರೆ ಇಲ್ಲ. ಬಿಲೀಫ್ ಸಿಸ್ಟಮ್. ಇದು ಹೆಂಗ್ ಬರ್ತದೆ? ಬಿಲೀಫ್ ನಿಮ್ದು ಸ್ಟ್ರಾಂಗ್ ಇದ್ರೆ. ಸರ್ ಈಗ ನನಗೆ ಯಾರು ಬಂದು ಹೇಳಿ ನೆಟ್ವರ್ಕ್ ಮಾಡಬೇಡ ಅಂತ ಹೇಳಿದ್ರೆ ಏನಾಗ್ತದೆ? ಈಗ ನಾವು ಎಲ್ಲ ಹೇಳ್ತೀವಲ್ಲ ಮಾಡ್ತಾರೆ, ಫುಲ್ ಚಾರ್ಜ್ ಆಗ್ಬಿಡ್ತೀವಿ. ಹೊರಗಡೆ ಹೋಗಿದ ತಕ್ಷಣ ಒಬ್ಬ ಅರ್ಥಪಟ್ಟು ನಮ್ಗೆ ಸ್ವಿಚ್ ಬಂದ್ ಮಾಡ್ಬೇಕು, ಹೋಗ್ಬಿಡ್ತದ. ಸರ್ ಅದು ಸ್ವಿಚ್ ಒಂದು ಕೈಯಾಗ ಯಾಕೆ ಕೊಡ್ತೀರಿ ನೀವು? ಕೊಡ್ಬೇಕು. ಇಲ್ಲೇ ಬಂದು ಕುಂತ ಫ್ಯೂಚರ್ ನೀವು ನೋಡ್ತಾ ಇದ್ದೀರಿ, ಅವ್ನು ನೋಡ್ತಾ ಇಲ್ಲ. ಅವ್ನು ಬಂದ್ ಮಾಡ್ಲಿಕ್ಕೆ ಬಂದ ಅಂದ್ರೆ ಸ್ವಿಚ್ ತೋರಿಸ್ಬೇಡ್ರಿ ಅವಂಗ. ಇಲ್ಲ ನಾನೇನ್ ಮಾಡಿದ್ದೀನಿ ಗೊತ್ತಾ, ಅದನ್ನ ಮಾಡ್ಬಿಡ್ರಿ. ಅದು ಸ್ವಿಚ್ ತೆಗೆದ ವೈರ್ ಇಟ್ಬಿಡ್ರಿ. ಮುಟ್ರೆ ಕರೆಂಟ್ ಹತ್ಬೇಕು. ಅವನು ಮುಟ್ಟಕ್ಕೆ ಬರಂಬೇಡ. ನೀವು ಹಿಡಿದು ಕರೆಂಟ್ ಬರ್ತಿತ್ತು. ಯಪ್ಪ ಸಾಯ್ಬೇಕೆ ನಾನು, ಹೋಗ್ಲಿ ಬಿಡು. ನಾನು ಹಂಗೆ ಮಾಡ್ಬಿಟ್ಟೆ. ನಂಗೆ ಮುಟ್ಟಕ್ಕೆ ಯಾರು ಬರಂಗೇ ಇಲ್ಲ. ಸರ್ ನಾನು ಅಂತ 3 years ಬಿಫೋರ್ ನಾನು ನಿಂಗೆ ಕೂತಿದ್ದೆ. ನಾನು ಫಸ್ಟ್ ಬರೀ 3 years ನನ್ಗೇನು ಸ್ವಿಚ್ ಆಫ್ ಮಾಡಿ ಬಂದಿಲ್ಲ ಜನ. ನಾನು ನೋಡಿ ಏನು ಮಾಡ್ತಿದ್ದೆ, ಸ್ವಿಚ್ ಕಿತ್ತು ವಾರಿ ಇಟ್ಬಿಟ್ಟೆ. ಬರ್ತಿ ಕರೆಂಟ್ ಬರ್ಬೋದು ಅಂತೇಳಿ ಬಂದೇ ಇಲ್ಲ. ಯಾರು ಬಂದಿಲ್ಲ ಅಂದ್ರೆ ನಾನು ಇಲ್ಲಿ ತನಕ ಬಂದೆ. ಅದು ಸ್ವಿಚ್ ಅಲ್ಲೇ ಇಡ್ತಿದ್ರೆ ಇಲ್ಲಿ ತನಕ ಬರೋದು ಸಾಧ್ಯ ಇಲ್ಲ. ಓಕೆ ರೈಟ್. ಮುಂದೋದು ಮೈಂಡ್ಸೆಟ್. ನಿಮ್ಮ ಮೈಂಡ್ಸೆಟ್ ಇರ್ಬೇಕು ಸರ್. ಮೈಂಡ್ಸೆಟ್ ಬಿಲೀಫ್ ಸಿಸ್ಟಮ್ ಇರ್ಬೇಕಂತೆ. ಮೈಂಡ್ಸೆಟ್ ಹೆಂಗಿದೆ? ಇದರಿಂದ ಹಾಗೆ ಆಗತ್ತೆ. ನಾನು ಮಾಡೇ ಮಾಡ್ತೀನಿ, ತೋರಿಸ್ತೇನೆ. ಮೈಂಡ್ಸೆಟ್ ಎನಿ ಕಂಡೀಷನ್. ಒಂದು ವಿಡಿಯೋ ನೀವು ನೋಡ್ತಾ ಇರ್ಬೇಕು, ಮೋಟಿವೇಶನ್. ಎನಿ ಕಂಡೀಷನ್ ಯಾರ್ದೂ ಇರಲಿ, ನಮ್ಮ ಸಮಸ್ಯೆ ಇಲ್ಲ. ಸರ್ ನೀವು ನಂಬ್ತೀರಾ ಬಿಡ್ತೀರಾ? 1 month ಬಿಫೋರ್ ನಾನು ಮೋದಿಗೆ ಮೀಟಿಂಗ್ನಲ್ಲಿ ಕೂತಿದ್ದೇನೆ. ಉದಯ್ ಶೆಟ್ಟಿ ಗೊತ್ತಲ್ಲ ನಿಮಗೆ, ಟಾಪ್ ಲೀಡರ್. ನಾನು ಹಿಂಗೆ ನೋಡ್ತಾ ನಾವು ಯಾಕಂತ ಹೇಳಿದ್ರೆ ನಮ್ಮ ಟೀಮ್ ನೀವು ನೋಡ್ಕೊಂಡು ಹೋಗ್ತಾ ಇದೆ. ನಂದೇ ಸ್ಪೀಚ್ ಕೇಳಲಿಕ್ಕೆ ಬಂದ್ಬಿಟ್ಟಿರಲ್ಲ. 3-4 ಸತಿ ಕುಂತೇನೆ ನಾನು. ಅವ್ರದ್ದು ಬೆಸ್ಟ್ ಲೀಡರ್ಸ್ ಸರ್, ನನ್ನ ಫ್ಯಾಮಿಲಿ ಫ್ರೆಂಡ್ಸ್. ನಾನೇನಿದೆ, ನೀವು ಏನು ಮಾಡ್ತೀನಿ ಮಾಡ್ರಿ, ನಾನೇನು ಮಾಡ್ತೀನಿ ನಾನು ಮಾಡ್ತಾ ಇದ್ದೇನೆ. ನನಗೆ ಎಜುಕೇಶನ್ ಬೇಕು ಅಷ್ಟೇ ಸರ್. ಎಜುಕೇಶನ್ ಮುಖ್ಯ. ನಾನು ಎಜುಕೇಶನ್ ಬರ್ತಾ ಇದ್ದೇನೆ ಸರ್. ಎಷ್ಟೋ ಸತಿ ಬೂತ್ ಕ್ಯಾಂಪ್ ನಾನು ಬರ್ತಂದ್ರೆ ರಿಕ್ವೆಸ್ಟ್ ಹಾಕಿದ್ರೆ ನನ್ನ ಬೂತ್ ಕ್ಯಾಂಪ್ ತಗೊಂಡು ಹೋಗ್ತಾ ಇಲ್ಲ ಅವರು. ವಿದೌಟ್ ಬೂತ್ ಕ್ಯಾಂಪ್ ತಗೊಂಡು ಹೋಗಿ ಇಷ್ಟು ದೊಡ್ಡ ಟೀಮ್ ಮಾಡಿದ್ರೆ ನಾನು ಒಂದು ಬೂತ್ ಕ್ಯಾಂಪ್ ಆಗಿದ್ರೆ ನಾನು ಬೂತ್ ಕ್ಯಾಂಪ್ ಬಂದೇ ಮಾಡ್ತೀನಿ.